ನಮಸ್ಕಾರ. ಹುಬ್ಬಳ್ಳಿಯ ಸಾಹಿತ್ಯ ಪ್ರಕಾಶನ ಮತ್ತು ಬುಕ್ ಬ್ರಹ್ಮ ಇದೊಂದು ವಿಶೇಷವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇವತ್ತು ನಮ್ಮ ನಾಡಿನ ಸಂಸ್ಕೃತಿ ಮತ್ತು ಸಾಹಿತ್ಯ ಪ್ರಿಯರಿಗೆ ಬಹಳ ಮಹತ್ವದ ಕಾರ್ಯಕ್ರಮ ಆಗಿದೆ. ಕಾರಣ ಇಷ್ಟೇ, ಸುಮಾರು 90ರ ಹತ್ತಿರ ಇರುವ ನಾಡಿನ ದೊಡ್ಡ ವಿದ್ವಾಂಸರು ಶ್ರೀ ಕೆ ಎಸ್ ನಾರಾಯಣಾಚಾರ್ಯರು ಇಲ್ಲಿದ್ದಾರೆ. ಹಾಗೆ ಬಾಬು ಕೃಷ್ಣಮೂರ್ತಿಯವರು ನಾಡಿನ ಹಿರಿಯ ವಿದ್ವಾಂಸರು, ಅವ್ರಿಗೆ ಸುಮಾರು 80 ವರ್ಷ, ಅವರು ಕೂಡ ಇಲ್ಲಿದ್ದಾರೆ. ಈ ಇಬ್ಬರು ಮಹನೀಯರು ಬಹಳ ಮಹತ್ವದ ವ್ಯಕ್ತಿತ್ವದವರು ನಮ್ಮ ನಾಡಿಗೆ. ನಮ್ಮ ನಾಡಿನ ಸಂಸ್ಕೃತಿ, ಇತಿಹಾಸ, ಪರಂಪರೆ, ಸಾಮಾಜಿಕ ಜೀವನ, ರಾಜಕಾರಣ, ಪತ್ರಿಕೆ ಎಲ್ಲ ಕ್ಷೇತ್ರಗಳಲ್ಲೂ ಇವರಿಬ್ಬರ ಕೊಡುಗೆ ಮತ್ತು ಅವಲೋಕನ ಬಹಳ ದೊಡ್ಡದು. ಹೀಗಾಗಿ ನಮ್ಮೆಲ್ಲ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಮನಸ್ಸುಳ್ಳವರಿಗೆ ಇದೊಂದು ತುಂಬ ವಿಶೇಷವಾದ ಕಾರ್ಯಕ್ರಮ ಅನಿಸುತ್ತೆ. ಈ ಹಿಂದೆ ಒಂದು ಪುಟ್ಟ ಕಾರ್ಯಕ್ರಮ ಇಲ್ಲೇ ಮಾಡಿದ್ವಿ. ಇದೇ ಕರೋನಾ ಸಂದರ್ಭದಲ್ಲೇ ಕೆ ಎಸ್ ನಾರಾಯಣಾಚಾರ್ಯರ ಸರ್ಪಯಾಗ ಕಾದಂಬರಿ ಬಿಡುಗಡೆ ಆಗಿತ್ತು. ಈ ಮಹಾಭಾರತದ ಆದಿಪರ್ವದಲ್ಲಿ ಬರೋ ಬೇರೆ ಬೇರೆ ಕಥೆಗಳು, ಬೇರೆ ಬೇರೆ ವ್ಯಕ್ತಿತ್ವಗಳನ್ನು ನಮ್ಮ ಹಿರಿಯ ಲೇಖಕರು ಅದನ್ನು ಅರ್ಥ ಆಗಲಿಲ್ವೋ, ಆ ಗಂಟು ಬಿಡಿಸ್ಲಿಕ್ಕೆ ಸಾಧ್ಯ ಆಗಲಿಲ್ವೋ ಏನೋ, ಒಟ್ಟಿನಲ್ಲಿ ಅದನ್ನು ದಾಟಿ ಒಂದೇ ಸಲ ಕುಂತಿ ಹಸ್ತಿನಾವತಿಗೆ ಮಕ್ಕಳನ್ನು ಕರ್ಕೊಂಡು ಬರೋ ಕಥೆಯಿಂದ ಮಹಾಭಾರತ ಆರಂಭ ಮಾಡಿದರು. ಆ ಆದಿಪರ್ವದಲ್ಲಿ ಬರೋ ಎಲ್ಲ ಪಾತ್ರಗಳು, ಎಲ್ಲ ವ್ಯಕ್ತಿತ್ವಗಳು, ಎಲ್ಲ ಸಂದರ್ಭಗಳು ಬಹಳ ಮಹತ್ವ. ಇಡೀ ಮಹಾಭಾರತ ಅರ್ಥ ಮಾಡ್ಕೊಳ್ಬೇಕಾದ್ರೆ ಆ ಪಾತ್ರಗಳು ಬಹಳ ಮಹತ್ವದಾಗಿರ್ತವೆ ಅಂಥೇಳಿ ಆಚಾರ್ಯರಿಗೆ ಅನಿಸಿ ಆದಿಪರ್ವದ ಜನಮೇಜಯ, ಪರೀಕ್ಷಿತ ಮತ್ತು ಜನ್ಮೇಜಯನ ಕಥೆ ಹೇಳಿದ್ರು ಸರ್ಪಯಾಗದಲ್ಲಿ, ಭಾಳ ಮಹತ್ವದ. ಅಲ್ಲಿಂದ ಮುಂದೆ ಊರ್ವಶಿ ಪುರೂರವನ ಪಾತ್ರ ಅಷ್ಟೇ ದೊಡ್ಡದು. ಈ ಹಿಂದೆ ಊರ್ವಶಿ ಪುರೂರವನ ಕಾದಂಬರಿಯಾಗಿ ಮರಾಠಿಯಲ್ಲಿ ವಿ ಸ ಖಾಂಡೇಕರ್ಗೆ ಜ್ಞಾನಪೀಠ ಕೂಡ ಬಂದುಬಿಡ್ತು. ಈಗ ನಮಗನ್ಸುತ್ತೆ ಆ ಖಾಂಡೇಕರ್ರ ಯಾತಿಯನ್ನು ನಾನೊಂದು 5-6 ಸಲ ಓದಿ ಭಾಳ ಜನಕ್ಕೆ ಓದೋಕ್ಕೆ ಕೂಡ ಹಚ್ಚಿದ್ದೆ. ಆದರೆ ಖಾಂಡೇಕರ್ರ ಮಿತಿ ಅರ್ಥ ಆಗೋದು ನಾರಾಯಣಾಚಾರ್ಯ ಈ ಊರ್ವಶಿ ಪುರೂರವ ಬರ್ತಾ ಇರೋ ಯಾತಿ ಕಾದಂಬರಿ ಓದಿದಾಗ ಈ ಊರ್ವಶಿ ಪುರೂರವ, ಅದರ ಮುಂದಿನ ಪ್ರಸಂಗ ನಹುಷರ ಬಗ್ಗೆ ಮಹಾಕ್ಷತ್ರಿಯ ಅಂಥೇಳಿ ದೇವುಡೂರು ಒಂದು ಕಾದಂಬರಿ ಬರೆದು ಅದಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಬಂತು. ಆ ದೇವುಡೂರ ಮಿತಿ ಕೂಡ ನಮಗೆ ಗೊತ್ತಾಗೋದು ಇಲ್ಲಿ ನಾರಾಯಣಾಚಾರ್ಯರ ನಹುಷ ಕಾದಂಬರಿ ಓದಿದಾಗ. ಈ ಎಲ್ಲ ಪಾತ್ರಗಳು, ವ್ಯಕ್ತಿತ್ವಗಳನ್ನು ನಾರಾಯಣಾಚಾರ್ಯರು ಬರೀ ಮಹಾಭಾರತ ಒಂದರಿಂದ ಹೆಕ್ಕಿ ತೆಗಿಲಿಲ್ಲ. ಅದಕ್ಕೆ ವೇದಗಳಲ್ಲಿ ಅವೆಲ್ಲರ ಉಲ್ಲೇಖ ಎಲ್ಲೆಲ್ಲಿ ಬರುತ್ತೆ, ಭಾಗವತದಲ್ಲಿ ಎಲ್ಲೆಲ್ಲಿ ಬರುತ್ತೆ, ಪುರಾಣದಲ್ಲಿ ಎಲ್ಲೆಲ್ಲಿ ಬರುತ್ತೆ, ಎಲ್ಲ ಮೂಲಗಳಿಂದ ಆ ವ್ಯಕ್ತಿತ್ವವನ್ನು ಶೋಧನೆ ಮಾಡಿ ಅದಕ್ಕೊಂದು ಸ್ಪಷ್ಟ ಐತಿಹಾಸಿಕ ರೂಪ ಕೊಟ್ಟು ಕಾದಂಬರಿಗಳನ್ನ ಬರೆದರು ಕೆ ಎಸ್ ನಾರಾಯಣಾಚಾರ್ಯರು. ಊರ್ವಶಿ ಪುರೂರವ, ಆಮೇಲೆ ನಹುಷ. ಅವ್ರು ಹೇಳ್ತಾರೆ, ಅಂದರೆ ನಮ್ಮ ಮಹಾಭಾರತ ವ್ಯಾಸ ಹೇಳೋದು, ಈ ಊರ್ವಶಿಯೇ ಈ ಲೋಕದ ಮೊದಲ ಅಗ್ನಿಹೋತ್ರ ಅಂಥೇಳಿ. ಊರ್ವಶಿ ಅವಳೇ ಅಗ್ನಿ, ಪುರೂರವನೇ ಅಗ್ನಿಹೋತ್ರ ಅಂಥೇಳಿ ಅದಕ್ಕೆ ಅನುಬಂಧವಾಗಿ ಅವರು ಅಗ್ನಿಹೋತ್ರ ಅಂತ ಒಂದು ಪುಸ್ತಕವನ್ನು ಬರೆದರು. ಈ 3 ಪುಸ್ತಕಗಳು ಅಂದರೆ ಊರ್ವಶಿ ಪುರೂರವ, ನಹುಷ, ಅಗ್ನಿಹೋತ್ರ, ಈ 3 ಪುಸ್ತಕಗಳನ್ನ ಬಿಡುಗಡೆ ಮಾಡಲಿಕ್ಕೆ ಇವತ್ತು ಬಾಬು ಕೃಷ್ಣಮೂರ್ತಿಯವರು ಬಂದಿದ್ದಾರೆ. ಬಾಬು ಕೃಷ್ಣಮೂರ್ತಿಯವರು ಮತ್ತು ಕೆ ಎಸ್ ನಾರಾಯಣಾಚಾರ್ಯ ಸಮಾನ ಅಂಶ ಏನಂತಂದರೆ, ಅವ್ರಿಗೆ ಎಲ್ಲ ಜಾತಿ, ಧರ್ಮ, ಮತ ಅಥವಾ ಇನ್ಯಾವುದೇ ಅಂಶಗಳನ್ನು ಅವ್ರಿಗೆ ಕೊಟ್ಟರು ಕೂಡ ಎಲ್ಲಕ್ಕಿಂತ ಹೆಚ್ಚು ರಾಷ್ಟ್ರ ಅನ್ನೋದವ್ರಿಗೆ. ಅವರಿಬ್ಬರ ಉಸಿರು ಕೂಡ, ನಾರಾಯಣಾಚಾರ್ಯರು ಮತ್ತು ಬಾಬು ಕೃಷ್ಣಮೂರ್ತಿಯವರ ಬರವಣಿಗೆ, ಉಸಿರು ಎಲ್ಲವೂ ರಾಷ್ಟ್ರೀಯತೆ. ಹೀಗಾಗಿ ಅವರ ಮಾತುಗಳನ್ನ ಕೇಳೋ ದೊಡ್ಡ ಭಾಗ್ಯ, ಸೌಭಾಗ್ಯ ನಮ್ಮೆಲ್ರಿಗೂ, ಈ ಬುಕ್ ಬ್ರಹ್ಮ ವೀಕ್ಷಕರಿಗೂ, ಸಾಹಿತ್ಯ ಪ್ರಕಾಶನ ಮತ್ತು ನಾರಾಯಣಾಚಾರ್ಯರ ಅಭಿಮಾನಿಗಳಿಗೂ ಇವತ್ತು ಒದಗಿ ಬರ್ತಾ ಇದೆ. ಈ 3 ಪುಸ್ತಕಗಳನ್ನ ಬಿಡುಗಡೆ ಮಾಡಲಿಕ್ಕೆ ಬಾಬು ಕೃಷ್ಣಮೂರ್ತಿಯವರನ್ನು ನಾನು ತುಂಬ ಪ್ರೀತಿಯಿಂದ, ತುಂಬ ಅಭಿಮಾನದಿಂದ, ಗೌರವದಿಂದ ಬರಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನಾರಾಯಣಾಚಾರ್ಯರು ಸಾಹಿತ್ಯ ಪ್ರಕಾಶನವೇ ಅವರ 100 ಪುಸ್ತಕಗಳನ್ನ ಪ್ರಕಟ ಮಾಡಿದೆ. ಇದುವರೆಗೂ ಒಂದು ವಿಶೇಷ ಯೋಜನೆಯನ್ನು ಕೂಡ ಮಾಡಿದ್ವಿ. ಕನ್ನಡದ ಯಾವ ಲೇಖಕರಿಗೂ ದಕ್ಕದ ಭಾಗ್ಯ ಅದು. ಏನು ಅಂದರೆ, ಅವರು ಸುಮಾರು ಪುಸ್ತಕಗಳ ಮುಖಬೆಲೆ 20,000 ರೂಪಾಯಿ ಆಗುತ್ತೆ. ಆ 20,000 ರೂಪಾಯಿ ಕೊಟ್ಟು ಅವರು ಎಲ್ಲ ಪುಸ್ತಕಗಳನ್ನ ಕೊಂಡ್ಕೊಂಡ್ರೆ ಅವುಗಳನ್ನೆಲ್ಲ ಒಂದು ಕಡೆಗೆ ಜೋಡಿಸಿಡೋಕ್ಕೆ ಅನುಕೂಲ ಆಗುವಂಗೆ ಒಂದು ಕಪಾಟು ಕೂಡ ಕೊಡ್ತಾಯಿದ್ವಿ ನಾವು. ಅದನ್ನು ಸುಮಾರು 200-250 ಜನ ಈಗಾಗಲೇ ಪಡ್ಕೊಂಡ್ಬಿಟ್ಟಿದ್ದಾರೆ ಆ ಕಪಾಟನ್ನು. ಈ ಒಬ್ಬ ಲೇಖಕನ ಪುಸ್ತಕಗಳನ್ನ ಒಂದೆಡೆ ಇಟ್ಕೊಳ್ಳೋ ಹಾಗೆ ಅನುಕೂಲ ಆಗುವಂಥ
ಮಾಡಿಕೊಟ್ಟ ದಕ್ಕಿಸಿಕೊಂಡ ಲೇಖಕರು ಬಹುಶಃ ಕಾರಂತರಿಗೂ ಒದಗಿ ಬರಲಿಲ್ಲ. ಅದು ಇವತ್ತು ನಾರಾಯಣಾಚಾರ್ಯರ ಪುಸ್ತಕಗಳಿಗೆ ಅವನ್ನೆಲ್ಲ ಒಂದು ಕಡೆಗೆ ಕೊಂಡ್ಕೊಂಡ್ರೆ ಅವನ್ನೆಲ್ಲ ಒಂದು ಕಡೆಗೆ ಇಟ್ಕೊಳ್ಳೋವಂಥ ಕಪಾಟಿನ ವ್ಯವಸ್ಥೆ ಕೂಡ ನಾವು ಮಾಡಿಕೊಟ್ಟಿದ್ದೀವಿ. ಈ ಥರದ ಕನ್ನಡ ಅತಿ ದೊಡ್ಡ ಚಿಂತಕರು, ಅತಿ ದೊಡ್ಡ ವಿದ್ವಾಂಸರು, ಅತಿ ದೊಡ್ಡ ಲೇಖಕರು, ಅತಿ ದೊಡ್ಡ ಪ್ರವಚನಕಾರರು, ದೊಡ್ಡ ವಿಸ್ತಾರದ ಅಭಿಮಾನಿಗಳನ್ನು, ಅವ್ರನ್ನ ಶ್ರೋತೃಗಳನ್ನು, ಓದುಗರನ್ನು ಉಳ್ಳ ಶ್ರೀ ಕೆ ಎಸ್ ನಾರಾಯಣಾಚಾರ್ಯ ಅವರ 3 ಪುಸ್ತಕಗಳು ನಾನು ಹೇಳಿದ ಊರ್ವಶಿ ಪುರೂರವ, ಅಗ್ನಿಹೋತ್ರ ಮತ್ತು ನಹುಷ ಬಿಡುಗಡೆ ಆಗ್ತಾಯಿದೆ. ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ತುಂಬ ಅಭಿಮಾನದಿಂದ ನಾನು ಬರಮಾಡ್ಕೊಳ್ತಾ ಇದ್ದೆ. ವಾಗ್ದೇವಿ ವಿಲಾಸ ಶಾಲೆಯ ಮುಖ್ಯಸ್ಥರು ಶ್ರೀ ಹರೀಶ್ ಅವರು ಕೂಡ ಇವತ್ತು ನಮ್ಮ ಜೊತೆಗಿದ್ದಾರೆ. ಅವರು ಕೂಡ ನಮಸ್ಕಾರ ಮಾಡಿ ನಾನು ಬಾಬು ಕೃಷ್ಣಮೂರ್ತಿಯವರಿಗೆ ಅವರ ಜವಾಬ್ದಾರಿಯನ್ನು ನಿರ್ವಹಿಸ್ಲಿಕ್ಕೆ ನಾನು ಕೇಳ್ಕೊಳ್ತಾ ಇದ್ದೀನಿ. ಕೃತಜ್ಞತೆಗಳು ಶ್ರೀ ಬಾಬು ಕೃಷ್ಣಮೂರ್ತಿಯವರಿಗೆ. ಅವರು ಈ ಸಂದರ್ಭದಲ್ಲಿ ಕೆಲವು ಮಾತುಗಳನ್ನ ಆಡ್ತಾರೆ. ಬಾಬು ಅವರು ಕೂಡ ಕೆ ಎಸ್ ನಾರಾಯಣಾಚಾರ್ಯರ ದೊಡ್ಡ ಅಭಿಮಾನಿಗಳು. ಅವರು ನಾರಾಯಣಾಚಾರ್ಯರ ಸುಮಾರಾಗಿ ಎಲ್ಲ ಕೃತಿಗಳನ್ನ ಓದಿ ಅಭ್ಯಾಸ ಮಾಡಿದವರು, ನಾರಾಯಣಾಚಾರ್ಯನ ಚೆನ್ನಾಗಿ ಬಲ್ಲವರು. ಅವರು ಈ ಸಂದರ್ಭದಲ್ಲಿ ಕೆಲವು ಮಾತುಗಳನ್ನ ಆಡ್ತಾರೆ. ಪೂಜ್ಯರಾದ ಪ್ರೊಫೆಸರ್ ಕೆ ಎಸ್ ನಾರಾಯಣಾಚಾರ್ಯ ಅವರೇ, ವಾಗ್ದೇವಿ ವಿಲಾಸ ಶಿಕ್ಷಣ ಸಂಸ್ಥೆಗಳ ಸಂಸ್ಥಾಪಕರು, ಅತ್ಯುತ್ತಮವಾಗಿ ಆದರ್ಶಪೂರ್ಣವಾಗಿ ಅದನ್ನು ನಡೆಸ್ತಾ ಇರತಕ್ಕಂಥ ಶ್ರೀ ಹರೀಶ್ ಅವರೇ, ಹಾಗೆ ಕನ್ನಡ ಸಾಹಿತ್ಯ ಲೋಕದಲ್ಲಿ ಅತ್ಯುತ್ತಮ ಮೌಲ್ಯದ ಗ್ರಂಥಗಳನ್ನು ಪ್ರಕಟಣೆ ಮಾಡ್ತಾ ಯುವ ಜನಾಂಗದಲ್ಲಿ ಒಂದು ಹೊಸ ಜಾಗೃತಿಯನ್ನು ಮೂಡಿಸ್ತಾ ಇರತಕ್ಕಂಥ ಹುಬ್ಬಳ್ಳಿಯ ಸಾಹಿತ್ಯ ಪ್ರಕಾಶನದ ಆತ್ಮೀಯರಾದಂಥ ಸುಬ್ರಹ್ಮಣ್ಯ ಅವರೇ, ಇಲ್ಲಿ ನೆರೆದಿರತಕ್ಕಂಥ ಸಾಹಿತ್ಯ ಪ್ರೇಮಿಗಳೇ, ಹಾಗೂ ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇರತಕ್ಕಂಥ ಎಲ್ಲ ಸಾಹಿತ್ಯ ಪ್ರೇಮಿಗಳೇ, ನನಗೆ ಬಹಳ ಗುರುತರವಾದಂಥ ಒಂದು ಜವಾಬ್ದಾರಿಯನ್ನು ಸುಬ್ರಹ್ಮಣ್ಯ ಅವರು ವಹಿಸಿದ್ದಾರೆ. ಸುಬ್ರಹ್ಮಣ್ಯ ಅವ್ರನ್ನ ನಾನು ಕೇಳಿದೆ, ನಾನು ಈ ಕೆಲಸ ಮಾಡೋಕ್ಕೆ ಬಹಳ ಚಿಕ್ಕವನಪ್ಪ, ಆಚಾರ್ಯ ಪುರುಷರಾದಂಥ ನಾರಾಯಣಾಚಾರ್ಯರ ವ್ಯಕ್ತಿತ್ವದ ಮುಂದೆ ನಾನು ಕುಬ್ಜ, ಬೇರೆ ಇನ್ಯಾರಾದರೂ ಇನ್ನೂ ಭಾಳ ಹಿರಿಯರಿದ್ದರೆ ಚೆನ್ನಾಗಿತ್ತು ಅಂತ. ಇಲ್ಲ ನಾರಾಯಣಾಚಾರ್ಯರು ಹೇಳ್ತಾ ಇದ್ದಾರೆ ನೀವೇ ಮಾಡಬೇಕು ಅಂತ. ಇದು ನನ್ನ ಪರಮ ಭಾಗ್ಯ. ಅರ್ಹತೆ ಇದೆಯೋ ಇಲ್ವೋ ಗೊತ್ತಿಲ್ಲ, ಅಂದರೆ ಇಂಥ ಒಂದು ಕೆಲಸ ನನ್ನ ಪಾಲಿಗೆ ಬಂದಿದ್ದು ಇದೊಂದು ಅನುಗ್ರಹ ಅಂತಲೇ ಭಾವಿಸ್ತೀನಿ. ಪ್ರೊಫೆಸರ್ ನಾರಾಯಣಾಚಾರ್ಯ ಅವರು ಇಂಗ್ಲೀಷ್ ಸಾಹಿತ್ಯವನ್ನು ಓದಿ ಜೀರ್ಣಿಸ್ಕೊಂಡು ಪಾಠ ಹೇಳಿದಂಥವರು. ಸಂಸ್ಕೃತದಲ್ಲಿರತಕ್ಕಂಥ ಅಗಾಧವಾದಂಥ ಸಮುದ್ರದ ರೀತಿಯಲ್ಲಿರತಕ್ಕಂಥ ಸಾಹಿತ್ಯವನ್ನು ಜೀರ್ಣಿಸ್ಕೊಂಡಿರುವಂಥವರು, ಅದರ ಅಂತರಾರ್ಥವನ್ನು ಅರ್ಥ ಮಾಡಿಕೊಂಡಿರುವಂಥವರು. ಸುಬ್ರಹ್ಮಣ್ಯ ಅವರು ಹೇಳಿದರು, ವಿ ಸಾ ಖಾಂಡೇಕರ್ ಅವರ ಯಯಾತಿ ಓದಿದ ಮೇಲೆ ಭಾಳ ಇಷ್ಟಪಟ್ಟಿದ್ದೆ, ಆದರೆ ನಮ್ಮ ನಾರಾಯಣಾಚಾರ್ಯರು ನಿರೂಪಿಸಿರತಕ್ಕಂಥ ಯಯಾತಿ ನೋಡಿದಾಗ ಅವರ ಮಿತಿಗಳಿಗೂ ಅರ್ಥ ಆಯಿತು ಅಂತ. ಹಾಗೆ
ಇವರು ಕೆಲವರು ಮಹಾನ್ ವಿದ್ವಾಂಸರು, ಒಂದು ಮಟ್ಟದವರೆಗೆ ಹೋಗಿ ಕಾದಂಬರಿಗಳನ್ನು ಬರೆದರು. ಆದರೆ ಅದಕ್ಕಿಂತ ಆಳವಾಗಿ ಹೋಗಿ ಅಲ್ಲಿರುವಂಥ ಅನರ್ಘ್ಯ ರತ್ನಗಳನ್ನು ತೆಗೆದುಕೊಂಡು ಬಂದು ಅತ್ಯುತ್ತಮವಾದಂಥ ಕಾದಂಬರಿಗಳನ್ನು ಬರೆದಿದ್ದಾರೆ. ಕಾದಂಬರಿ ಬಹಳ ಉತ್ತಮ ಮಾಧ್ಯಮ. ಅದು ಹೆಚ್ಚು ಜನರಿಗೆ ತಲುಪೋದಕ್ಕೆ, ಹೆಚ್ಚು ಓದುಗರಿಗೆ ತಲುಪೋದಕ್ಕೆ, ಹೆಚ್ಚು ಪ್ರಭಾವವನ್ನು ಬೀರೋದಕ್ಕೆ, ಪ್ರೇರಣೆಯನ್ನು ಕೊಡೋದಕ್ಕೆ, ಅವರ ಜ್ಞಾನ ವಿಕಾಸನವನ್ನು ಮಾಡೋದಕ್ಕೆ ಕಾದಂಬರಿಯಷ್ಟು ಪ್ರಭಾವಿಯಾದಂಥ ಮಾಧ್ಯಮ ಇನ್ನೊಂದಿಲ್ಲ. ಅದಕ್ಕೆ ನಮ್ಮ ಕನ್ನಡದಲ್ಲಿ ಬಂಗಾಳಿಯಿಂದ ಆನಂದ ಮಠ ಇರ್ಬೋದು, ನಮ್ಮ ಬಂಕಿಂ ಚಟರ್ಜಿಯವರ ಕಾದಂಬರಿಗಳು, ಈ ಕಡೆ ಹರಿನಾರಾಯಣ ಆಪ್ಟೆಯವರ ಕಾದಂಬರಿಗಳು, ಇದನ್ನು ವೆಂಕಟಾಚಾರ್ಯರು ಮತ್ತು ಗಳಗನಾಥರು ಕನ್ನಡಕ್ಕೆ ತೆಗೆದುಕೊಂಬಂದು ಈ ಕಳೆದ ಶತಮಾನದ ಮೊದಲನೇ ದಶಕದಲ್ಲೇ ಒಂದು ಅಪಾರವಾದಂಥ, ಒಂದು ವಿಶಾಲವಾದಂಥ ಓದುಗರ ಒಂದು ವಲಯವನ್ನೇ ಸೃಷ್ಟಿ ಮಾಡಿದರು. ಈಗಲೂ ಕೂಡ ಎಷ್ಟು ಕ್ರಾಂತಿಕಾರಿಯಾಗಿವೆ ನಮ್ಮ ಗ್ರಂಥಗಳು ಅಂದರೆ, ಆನಂದ ಮಠ 1900ನೇ ಇಸ್ವಿನಲ್ಲಿ ಹೆಚ್ಚು ಕಡಿಮೆ ಆಸ್ಪಾಸ್ನಲ್ಲಿ ಪ್ರಕಟವಾದಂಥದ್ದು ಇವತ್ತಿಗೂ ಕೂಡ, ಈ ಕ್ಷಣದಲ್ಲೂ ಕೂಡ ಓದುವಂಥ ತರುಣರಿಗೆ ಪ್ರೇರಣೆ ಕೊಡುತ್ತೆ. ಒಂದೇ ಮಾತರಂ ಅದರಲ್ಲೇ ಬಂದದ್ದು. ಹಾಗೆ ಕನ್ನಡದಲ್ಲಿ ಗಳಗನಾಥರು ಬರೆದಿರತಕ್ಕಂಥ ಮಾಧವ ಕರ್ಣ ವಿಲಾಸ ನಮ್ಮೆಲ್ಲರ ಒಂದು ವಿದ್ಯಾರಣ್ಯರ ಬಗ್ಗೆ ಆಗಲಿ, ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಆಗಲಿ ಒಂದು ಹೆಮ್ಮೆಯನ್ನು, ಅಭಿಮಾನವನ್ನು ಉಂಟು ಮಾಡಿದಂಥದ್ದು. ಆದ್ದರಿಂದ ಕಾದಂಬರಿ ಇವಾಗ ಆನಕೃಷ್ಣರಾಯರೋ, ತರಾಸು ಅವರೋ, ಕಟ್ಟಿಮನಿಯವರೋ, ನಿರಂಜನನೋ, ಕೃಷ್ಣಮೂರ್ತಿ ಪುರಾಣಿಕರೋ, ಈ ಸಾಲು ನಮ್ಮ ಕಾದಂಬರಿಕಾರರು, ಪ್ರಗತಿಶೀಲ ನವೋದಯ ಈ ಕಾಲದಲ್ಲಿ ಬಂದಂಥವರು ಇವತ್ತಿಗೂ ಅಜರಾಮರವಾಗಿ ಓದುಗರ ಮನಸ್ಸಿನಲ್ಲಿ ಉಳಿದಿರತಕ್ಕಂಥದ್ದು ಆ ಕಾದಂಬರಿ ಕ್ಷೇತ್ರದ, ಕಾದಂಬರಿ ಮಾಧ್ಯಮ ಇದೆಯಲ್ಲ, ಅದಕ್ಕಿರತಕ್ಕ ಅಂತಃಶಕ್ತಿ. ನಾರಾಯಣಾಚಾರ್ಯರು ಕೂಡ ಈ ಕಾದಂಬರಿಯ ಮಾಧ್ಯಮದ ಅಂತಃಶಕ್ತಿಯನ್ನು ಅರ್ಥ ಮಾಡಿಕೊಂಡು ಹೆಚ್ಚು ಜನರಿಗೆ ತಲುಪಿಸಬೇಕು ಅಂಥೇಳಿ ನಮ್ಮ ರಾಮಾಯಣ, ಮಹಾಭಾರತ, ಭಾಗವತ, ಉಪನಿಷತ್ತುಗಳು, ಪುರಾಣಗಳು ಇವುಗಳನ್ನೆಲ್ಲ ಮೊದಲೇ ಜೀರ್ಣಿಸ್ಕೊಂಡಿದ್ದಾರೆ. ಬಹಳ ಅಧ್ಯಯನ ಮಾಡಿದ್ದಾರೆ. ಒಂದು ಗುರುಕುಲ ಪದ್ಧತಿಯಲ್ಲೂ ಬೆಳ್ಕೊಂಬಂದಿದ್ದಾರೆ. ಹಾಗೆ ಸ್ವಂತ ಅಧ್ಯಯನ ಮಾಡ್ಕೊಂಬಂದು, ಅಧ್ಯಯನ ಸಾಲದು, ಅಂತರಾರ್ಥವನ್ನು ಅರ್ಥ ಮಾಡಿಕೊಳ್ಳತಕ್ಕಂಥ ಒಂದು ಮಾನಸಿಕ ಸ್ಥಿತಿ ಬೇಕು, ಆ ಹುಡುಕಾಟ ಬೇಕು, ಸತ್ಯಾನ್ವೇಷಣೆ ಬೇಕು. ವಿಶೇಷವಾಗಿ ನಮ್ಮ ವೇದಗಳು, ಉಪನಿಷತ್ತುಗಳು, ರಾಮಾಯಣ, ಮಹಾಭಾರತ ಅದರಲ್ಲಿ ಅಂತರಾರ್ಥಗಳು ಬಹಳ ಇರುತ್ತವೆ ಅಂತ ದೊಡ್ಡವರು ಹೇಳಿರೋದು ಕೇಳಿದ್ದೀನಿ ನಾನು. ಆದ್ದರಿಂದ ಅವುಗಳನ್ನ ಹುಡುಕಬೇಕಾದ್ರೆ ಆ ಒಂದು ಪ್ರಾಮಾಣಿಕವಾದಂಥ, ಸತ್ಯನಿಷ್ಠವಾದಂಥ ಆ ದರ್ಶನ ಪಡೆಯುವಂಥ ಒಂದು ಶಕ್ತಿ ಬೇಕು. ಆ ಹಿನ್ನೆಲೆಯಲ್ಲಿ ಈಗ ಈ 3 ಪುಸ್ತಕಗಳು ಬಂದಿವೆ. ಪೂರ್ವಕಾಂಡ ಅಂತ ಅದಕ್ಕೆ ಹೇಳಿದ್ದಾರೆ. ಇದರಲ್ಲಿ ಈಗಾಗಲೇ ಸರ್ಪಯಾಗ ಜನಗಳ ಕೈ ಸೇರಿದೆ. ಈಗ ಉಳಿದಿರತಕ್ಕಂಥದ್ದು ನಹುಷ, ಊರ್ವಶಿ ಪುರವ ಮತ್ತು ಅಗ್ನಿಹೋತ್ರ ತತ್ವ ಅನ್ನತಕ್ಕಂಥ ಒಂದು ಸೈದ್ಧಾಂತಿಕ ಅಂತಿರೋ, ಧಾರ್ಮಿಕ ಅಂತಿರೋ ಅಂಥ ವಿಚಾರಶೀಲವಾದಂಥ ಕೃತಿ. ಇದರಲ್ಲಿ ಅಗ್ನಿಹೋತ್ರ ತತ್ವದ ವಿವರಣೆಯನ್ನು ಕೊಡುವಂಥ ಒಂದು ಕೆಲಸವನ್ನು ಆಚಾರ್ಯರು ಮಾಡಿದ್ದಾರೆ. ಇಲ್ಲಿ ನಹುಷ ಸ್ವಲ್ಪ ಇದು ವಾದ ವಿವಾದಗಳಿಗೋ ಚರ್ಚೆಗೋ ಆಸ್ಪದ ಕೊಡಬಲ್ಲಂಥ ಒಂದು ಕಾದಂಬರಿ. ನಹುಷನ ಬಗ್ಗೆ ಮಹಾಭಾರತದಲ್ಲಿ ಬರತಕ್ಕಂಥ ಅದೊಂದು ನೆಗೆಟಿವ್ ಕ್ಯಾರೆಕ್ಟರ್ ಇದ್ದಾರೆ. ದುಷ್ಟ, ಕಾಮಿ, ಅವಿವೇಕಿ, ದುರಹಂಕಾರಿ ಈ ರೀತಿಯಲ್ಲಿ ಬಂದಿದೆ. ಇಲ್ಲಿ ಈಗಾಗಲೇ ನಮ್ಮ ಸುಬ್ರಹ್ಮಣ್ಯ ಅವರು ಉಲ್ಲೇಖಿಸಿದಂತೆ ಮಹಾಕ್ಷತ್ರಿಯ ದೇವುಡು ನರಸಿಂಹಶಾಸ್ತ್ರಿಗಳ ಪುಸ್ತಕ 2ನೇ ಪುಸ್ತಕ, ಅದಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಕೂಡ ಬಂತು. ಮಿಕ್ಕ 2 ಪುಸ್ತಕಗಳಿಗೆ ತುಲನೆ ಮಾಡಿ ನೋಡಿದ್ರೆ ಮಹಾಬ್ರಾಹ್ಮಣ, ಮಹಾದರ್ಶನಕ್ಕೆ ಇದು ಸ್ವಲ್ಪ ಚಿಕ್ಕದೆ. ಅಲ್ಲಿ ದೇವುಡು ಅವರು ಈ ನಹುಷನ ವ್ಯಕ್ತಿತ್ವವನ್ನು, ಮಾನವೇಂದ್ರ ಅವನು ಮನುಷ್ಯನಾಗಿದ್ದರೂ ಕೂಡ ಇಂದ್ರಲೋಕಕ್ಕೆ ಹೋಗಿ ಇಂದ್ರನನ್ನು ಓಡಿಸಿ ಅಲ್ಲಿ ಅವನು ಪ್ರತಿಷ್ಠಾಪನೆ ಆದ, ಶಚಿಯನ್ನು ಮೋಹಿಸಕ್ಕೆ ಹೋದ ಇತ್ಯಾದಿ ಎಲ್ಲ ಬರುತ್ತೆ. ಈ ಒಂದು ಮಹಾಭಾರತದಲ್ಲಿ ಬರತಕ್ಕಂಥ ಈ ಪಾತ್ರದಲ್ಲಿ ಒಂದೊಂದು ನೆಗೆಟಿವ್ ಕ್ಯಾರೆಕ್ಟರ್, ದುಷ್ಟ. ಆದರೆ ದೇವುಡು ಅವರನ್ನು ಒಂದು ಉದಾತ್ತವಾದಂಥ, ಉತ್ಕೃಷ್ಟವಾದಂಥ ಪಾತ್ರ ಅಂತ ಮಾಡಿ ಆ ಹೆಸರೇ ಮಹಾಕ್ಷತ್ರಿಯ ಅಂತಿಟ್ಟು ಅದಕ್ಕೆ
ಕಾದಂಬರಿ ಬರೆದಿದ್ದಾರೆ. ಬಹಳ ಪ್ರಸಿದ್ಧಿಯೂ ಆಯಿತು, ಬಹಳ ಜನ ಮೆಚ್ಚುಗೆಯನ್ನು ಪಡೀತು. ಆದರೆ ವಿಮರ್ಶಕರು ನಾರಾಯಣಾಚಾರ್ಯರವರು ನಹುಷದಲ್ಲಿ ಏನನ್ನು ಪ್ರತಿಪಾದಿಸಿದ್ದಾರೆ ಅದನ್ನು ಸೂಕ್ಷ್ಮವಾಗಿ ಹೇಳಿದ್ದಾರೆ. ಕೆ ನರಸಿಂಹಮೂರ್ತಿಗಳು ಅಂಥೇಳಿ IAS ಆಫೀಸರ್, ಬಹಳ ದೊಡ್ಡ ಕನ್ನಡದ ವಿಮರ್ಶಕರು, ಬಹಳ ಪ್ರಾಮಾಣಿಕ ಹಾಗೂ ಒಂದು ಉತ್ತಮವಾದಂಥ ಮನೋಸ್ಥಿತಿ ಇದ್ದಂಥ ವಿಮರ್ಶಕರು. ಅವರು ಈ ಒಂದು ಮಹಾಕ್ಷತ್ರಿಯವನ್ನು ವಿಮರ್ಶೆ ಮಾಡೋಕ್ಕೆ ಹೋದಾಗ ಅದಕ್ಕೆ ಕೊಟ್ಟಿರುವಂಥ ಶೀರ್ಷಿಕೆಯೇ ದೇವುಡು ಅವರ ನಹುಷೋದ್ಧಾರ. ಅದರಲ್ಲಿ ದೇವುಡು ಅವರು ನಹುಷನ್ನು ಉದ್ಧಾರ ಮಾಡಿಬಿಟ್ಟಿದ್ದಾರೆ. ಇದು ಸಂಪೂರ್ಣವಾಗಿ ಈ ದೇವುಡು ಅವರ ಮಹಾಕ್ಷತ್ರಿಯಕ್ಕೆ ಮಾಡಿರುವಂಥ ಒಂದು ಸಾಲಿನ ವಿಮರ್ಶೆ. ಇದರ ಬಗ್ಗೆ ನಾನೊಂದು ಮಾತು ಹೇಳಬೇಕಾದ್ರೆ, ಒಂದೊಂದು ಮಿತಿ ಇರಲಿ, ಒಂದೊಂದು ದೃಷ್ಟಿ ಸಿಗುತ್ತೆ ಲೇಖಕನಿಗೆ. ಓದ್ತಾ ಹೋದಾಗ ಅವನು ಕ್ರಿಯೇಟಿವ್ ಮಾಡ್ತಾ ಹೋಗ್ತಾನೆ ಆ ಪಾತ್ರ. ಏನೋ ದೇವುಡವರಿಗೆ ಮಹಾಬ್ರಾಹ್ಮಣ ಮಾಡುವಾಗ ವಿಶ್ವಾಮಿತ್ರನಂಥ ಕ್ಷತ್ರಿಯ ಸಾಧನೆಯಿಂದ ತಪಸ್ಸಿನಿಂದ ಬ್ರಾಹ್ಮಣ ಆದಂಥ ಅನ್ನುವಂಥದ್ದನ್ನು ಪ್ರತಿಪಾದಿಸಬೇಕು ಅನ್ನುವಂಥ ಉದ್ದೇಶವಿದ್ದಿದ್ದರಿಂದ ಮಹಾಬ್ರಾಹ್ಮಣ ಬರುತ್ತೆ. ಮಹಾದರ್ಶನ ಯಾಜ್ಞವಲ್ಕ್ಯರನ್ನು ಪರಿಚಯ ಮಾಡಿಕೊಡೋದಕ್ಕೋಸ್ಕರ ಅಲ್ಲಿದ್ದಂಥ ಅವರ ಜ್ಞಾನ ಸಂಪತ್ತು ಏನಿತ್ತು, ತಪಸ್ಸಂಪತ್ತು ಏನಿತ್ತು, ಅದನ್ನು ಪರಿಚಯ ಮಾಡೋಕ್ಕೆ ಅಲ್ಲಿ ಪ್ರಯತ್ನ ಪಟ್ಟರು. ಇಲ್ಲಿ ಮಹಾಕ್ಷತ್ರಿಯ ಅಂಥೇಳಿ ನಹುಷನ್ನು ದುರಹಂಕಾರಿ, ಅವನು ಸಪ್ತರ್ಷಿಗಳು ಹೊತ್ತಂಥ ಪಲ್ಲಕ್ಕಿಯಲ್ಲಿ ಕೂತ್ಕೊಂಡು ಹೋಗುವಾಗ ಇವಳನ್ನ ನೋಡೋದಕ್ಕೆ, ಪ್ರೇಮಿಯನ್ನು ನೋಡೋದಕ್ಕೆ ಹೋಗುವಾಗ ನಿಧಾನ ಆಗ್ತಾಯಿದೆ ಅಂಥೇಳಿ ಅಗಸ್ತ್ಯರ ತಲೆಗೆ ಒದ್ದಂಥ ದುರಹಂಕಾರಿ ಅವನ್ನ ಮಹಾಕ್ಷತ್ರಿಯನ್ನಾಗಿ ಮಾಡಿದರು. ಇದು ಅವರ ಅಂತರ್ದೃಷ್ಟಿ. ಒಬ್ಬ ಲೇಖಕನಿಗೆ ಏನೋ ಒಂದು ಸ್ವಾತಂತ್ರ್ಯ ಇರುತ್ತೆ, ಮಾಡಬೇಕು. ಆದರೆ ಇಲ್ಲಿ ಪ್ರೊಫೆಸರ್ ನಾರಾಯಣಾಚಾರ್ಯರವರು ಯಾವಾಗಲೂ ಅವರ ಹತ್ರ ಮಾತಾಡೋವಾಗಲಿ ಅವರ ಪುಸ್ತಕಗಳನ್ನು ಓದಿದಾಗಲಿ ಸತ್ಯನಿಷ್ಠೆಯನ್ನು ಪ್ರತಿಪಾದಿಸುವಂಥದ್ದು ಅವರ ದೊಡ್ಡ ಗುಣ. ಆ ನಿರ್ಭೀಕ ವ್ಯಕ್ತಿತ್ವ ಬಹಳ ಜನ ಲೇಖಕರಿಗಿಲ್ಲ. ಎಂಥದ್ದೇ ಸವಾಲುಗಳು ಬರಲಿ, ಎಂಥದ್ದೇ ಬೆದರಿಕೆಗಳು ಬರಲಿ, ಎಂಥದ್ದೇ ವಾಗ್ವಾದಗಳು ಇರಲಿ, ಸತ್ಯ ಹೇಳೋದೇ ಅವರ ಗುಣ, ಅವರ ಸ್ವಭಾವ. ಯಾವುದಕ್ಕೂ ಹೆದರುವಂಥವರಲ್ಲ. ಇದೊಬ್ಬ ಬ್ರಹ್ಮತೇಜದ ವ್ಯಕ್ತಿಯ ಒಂದು ಸ್ವಭಾವ. ಅದನ್ನು ಆಧುನಿಕ ಕಾಲದಲ್ಲಿ ನಮ್ಮ ನಡುವೆ ಅದಕ್ಕೆ ಒಂದು ಉಜ್ವಲ ಉದಾಹರಣೆಯಾಗಿರತಕ್ಕಂಥವರು ನಮ್ಮ ಪ್ರೊಫೆಸರ್ ನಾರಾಯಣಾಚಾರ್ಯ ಅವರು. ಅವರ ಅಂಕಣಗಳಲ್ಲಾಗಲಿ ಬೇರೆ ಬರಹಗಳಲ್ಲಾಗಲಿ ಒಂದು ಈ ಭಾರತ ದೇಶದ ಸಂಸ್ಕೃತಿ, ಪರಂಪರೆ, ಇತಿಹಾಸ, ಸಂಪ್ರದಾಯ ಇತ್ಯಾದಿಗಳನ್ನೆಲ್ಲ ಕೂಡ ನೇರವಾಗಿ ಸ್ಪಷ್ಟವಾಗಿ ಪ್ರತಿಪಾದಿಸ್ತಾ ಬಂದಾಗ ಅನೇಕ ಅಡ್ಡಿ ಆತಂಕಗಳು ಬಂದಿರೋದು ನಿಮಗೂ ಗೊತ್ತು, ನನಗೂ ಗೊತ್ತು. ಆದರೆ ಅವುಗಳನ್ನ ಮೆಟ್ಟಿ ನಿಂತು ಅವರು ಈ ಸಾಹಿತ್ಯ ಕೃತಿಗಳನ್ನು ಮುಂದುವರೆಸ್ಕೊಂಡು ಹೋಗ್ತಾ ಇದ್ದಾರೆ. ನಹುಷನ ಬಗ್ಗೆ ಕೆ ನರಸಿಂಹಮೂರ್ತಿಗಳು ಉದ್ಧಾರ ಅಂತ ಹೇಳಿದ ಹಾಗೆ ಗಿರಡ್ಡಿ ಗೋವಿಂದರಾಜ ಅವರು ಕೂಡ ಭಾಳ ಒಳ್ಳೆಯ ವಿಮರ್ಶಕರು. ಅವರು ಕೂಡ ಈ ಅತಿ ಕಾಮಿ, ದುಷ್ಟ, ದುರಹಂಕಾರಿ ಅಂತಲೇ ನಮೂದಿಸಿದ್ದಾರೆ. ಹಾಗೆ CR ಶ್ರೀನಿವಾಸ ಅಯ್ಯಂಗಾರ್, ಬಹುಶಃ ಅವರು ಮ್ಯಾಥಮೆಟಿಕ್ಸ್ ಪ್ರೊಫೆಸರ್ ಇರಬೇಕು. CR ಶ್ರೀನಿವಾಸ ಅಯ್ಯಂಗಾರ್ ಅವರು ರಾಮಾಯಣದ 2 ಭಾಗಗಳು ಅದ್ಭುತವಾಗಿ ಬರೆದಿದ್ದಾರೆ. ಅವರ ಲೇಖನದಲ್ಲೂ ಕೂಡ ಮೆಚ್ಚುಗೆ ಇದ್ದರೂ ಮಹಾಕ್ಷತ್ರಿಯ ಬಗ್ಗೆ ಅಲ್ಲಿಯ ಧ್ವನಿ ಒಬ್ಬ ದುಷ್ಟನನ್ನು ವೈಭವೀಕರಿಸಿರುವಂಥದ್ದು ಅನ್ನುವಂಥದ್ದನ್ನು ನಾವು ಕಾಣಬಹುದು. ಇನ್ನು ಇದರ ವೈಶಿಷ್ಟ್ಯ ಇಷ್ಟೇ. ಆದರೆ ಸುಮ್ಮನೆ ಅವರು ಹೇಳೋದಿಲ್ಲ. ಆಚಾರ್ಯರು ಸುಮ್ಮನೆ ಅವನ ಗುಣಗಳು ಹೀಗಿದ್ವು ಅಂತ ಹೇಳೋದು, ಅದಕ್ಕೆ ಒಂದೊಂದು ಆಧಾರ ತೆಗೆದುಕೊಂಡು ಮಹಾಭಾರತದಿಂದ ಇರಲಿ ಬೇರೆ ಬೇರೆ ಮೂಲಗಳಿಂದ ತೆಗೆದುಕೊಂಡು ಅವನು ಇಂಥ ದುಷ್ಟ, ಹೀಗೇ ಅವರ ಸ್ವಭಾವದಲ್ಲಿ ಯಾವುದೇ ವಿಷಯವನ್ನು ತೆಗೆದುಕೊಂಡ್ರೂ ಕೂಡ ಆಳಕ್ಕೆ ಹೋಗಿ ತಳಸ್ಪರ್ಶಿಯಾಗಿ ಅಧ್ಯಯನ ಮಾಡಿ ಸತ್ಯವನ್ನು ಹೊರಕ್ಕೆ ತಂದು ಪ್ರತಿಪಾದಿಸುವಂಥದ್ದು, ನಮ್ಮ ಮುಂದೆ ಇಡತಕ್ಕಂಥದ್ದು ಅವರ ಸ್ವಭಾವದ ಮೇರು ಗುಣ. ಇರಲಿ, ನಹುಷ ಇದೊಂದು ಬಹಳ ಅಧ್ಯಯನಕ್ಕೆ ಯೋಗ್ಯವಾದಂಥ ಕೃತಿ, ತುಲನಾತ್ಮಕ ಅಧ್ಯಯನ ಅಂತ ಹೇಳೋಣ, ತೌಲನಿಕ ಅಧ್ಯಯನ. ಮಹಾಕ್ಷತ್ರಿಯ ಮತ್ತು ನಹುಷ ಯಾರಾದರೂ ಸಾಹಿತ್ಯದ ವಿದ್ಯಾರ್ಥಿಗಳಿದ್ದರೆ ಅವೆರಡನ್ನೂ ತೌಲನಿಕವಾಗಿ ಅಧ್ಯಯನ ಮಾಡಿ ಒಂದು ಒಳ್ಳೆಯ ಪ್ರಬಂಧವನ್ನು ಸಿದ್ಧಪಡಿಸ್ಬೋದು ಅಂತ ನನಗನ್ಸುತ್ತೆ. ನಂತರ ನಮ್ಮ ಊರ್ವಶಿ ಪುರೂರವ, ಇದು ಇನ್ನೊಂದು ಕಾದಂಬರಿ. ಜನಗಳನ್ನು
ಸುಲಭವಾಗಿ ತಲುಪಿ ಅವರಲ್ಲಿ ವಿಚಾರವನ್ನು ಉಂಟು ಮಾಡೋದಕ್ಕೋ ಅಥವಾ ನಮ್ಮ ಪುರಾಣಗಳ ಮಹಾಭಾರತದ ಪರಿಚಯವನ್ನು ಮಾಡಿಕೊಡೋದಕ್ಕೋ ಈ ಕಾದಂಬರಿ ಮಾಧ್ಯಮದಲ್ಲಿ ಊರ್ವಶಿ ಪುರೂರವವನ್ನು ಆಚಾರ್ಯರು ರಚಿಸಿದ್ದಾರೆ. ಇದು ಒಂದು ಪ್ರಣಯ ಗಾಥೆ. ಕಾಳಿದಾಸ ತಗೊಂಡು ವಿಕ್ರಮೋರ್ವಶೀಯ ಮಾಡಿದಾಗ ಆ ಪುರೂರವ ವಿಕ್ರಮ ಆಗಿಬಿಡ್ತಾನೆ, ವಿಕ್ರಮಾದಿತ್ಯ. ಕೆಲವು ವಿದ್ವಾಂಸರ ಪ್ರಕಾರ ಕಾಳಿದಾಸನ ರಾಜ ಯಾರಿದ್ದ ವಿಕ್ರಮಾದಿತ್ಯ ಅವನೇ ಪುರೂರವ. ಅದನ್ನು ಒಟ್ಟಿನಲ್ಲಿ ಮೂಲ ಕಥೆ ಇರುವಂಥದ್ದು ಊರ್ವಶಿ ಪುರೂರವ ಅವರ ಮಧ್ಯೆ ಇರತಕ್ಕಂಥ ಬೆಳೆಯುವಂಥ ಪ್ರಣಯ, ಒಂಥರ ಪ್ರಣಯಗಾಥೆ. ಆದರೆ ಕಾಳಿದಾಸ ಪ್ರಣಯಕ್ಕೆ ಹೆಚ್ಚು ಒತ್ತು ಕೊಟ್ಟು ವಿಕ್ರಮೋರ್ವಶಿ ಅನ್ನುವಂಥ ಅತ್ಯುತ್ತಮವಾದಂಥ ಕಾದಂಬರಿಯನ್ನು ರಚಿಸಿದ್ದಾನೆ. ಇಲ್ಲಿ ಮತ್ತೆ ದೇವಡೂರ ಮಹಾಕ್ಷತ್ರಿಯದ ನೆನಪು ಮಾಡಿಕೊಂಡ್ರೆ, ಕಾಳಿದಾಸನ ವಿಕ್ರಮೋರ್ವಶಿಯಮ್ಮನ್ನು ನೆನಪು ಮಾಡಿಕೊಂಡ್ರೆ ಇವರು ಸ್ವಾತಂತ್ರ್ಯವನ್ನು ವಹಿಸಿದ್ದಾರೆ. ಇಬ್ಬರು ಹೆಚ್ಚು ಸ್ವಾತಂತ್ರ್ಯವನ್ನು ವಹಿಸಿ ಕಾಳಿದಾಸ ಈ ವಿಕ್ರಮ ಅಥವಾ ಪುರೂರವನ ಅವನ ಪ್ರಣಯ ಆಕ್ರಂದನ ಅಂತಿರೋ ಅಥವಾ ವಿರಹ ವೇದನೆ ಅಂತಿರೋ ಅದನ್ನು ಆ ಕಾಳಿದಾಸ ಹೆಚ್ಚಾಗಿ ವಿಮರ್ಶೆ ಮಾಡ್ತಾ ಇದ್ದ, ಇದನ್ನು ಹೆಚ್ಚಾಗಿ ಪ್ರಸ್ತುತಪಡಿಸಿದ್ದಾನೆ ಅಂತ ನಮ್ಮ ಸಂಸ್ಕೃತದ ಬೇಸ್ಗಳೆಲ್ಲ ಹೇಳ್ತಾಯಿದ್ರು. ಅದು ಜ್ಞಾಪಕ ಬರ್ತಾಯಿದೆ ನನಗೆ. ಎಮ್ ಇ ಚಕ್ರವರ್ತಿ ಅಯ್ಯಂಗಾರ್ ಅವರು ನಮಗೆ ಕ್ಲಾಸ್ ತೊಗೊತಾ ಇದ್ರು, ಅವರು ಅವಾಗ ಹೇಳ್ತಾಯಿದ್ರು. ಇಂಥದ್ದು ಅವರಿಂದ ಭಾಳ ನಾವು ಕಲ್ತಿದ್ದೀವಿ. ಆಗ ಹೀಗೆ ಊರ್ವಶಿ ಮತ್ತು ಪುರೂರವ ಇವರಿಬ್ಬರದು ಕೂಡ ಪ್ರಣಯ ಗಾಥೆನ ತೋರಿಸ್ಕೊಡುವಂಥ ಕಾದಂಬರಿ. ಪ್ರಣಯಕ್ಕಿಂತ ಹೆಚ್ಚಾಗಿ ಅವರ ವ್ಯಕ್ತಿತ್ವಗಳು, ಊರ್ವಶಿ ಎಂಥವಳು, ಪುರೂರವ ಎಂಥವನು, ಯಾವ ರೀತಿಯಲ್ಲಿ ಅವರಿಬ್ಬರ ನಡುವೆ ಪ್ರಣಯ ಬೆಳೀತು, ಯಾವ ರೀತಿ ಊರ್ವಶಿಯ ಸ್ಪರ್ಶವಾಗ್ತಾ ಇದ್ದಾಗೇ ಅವನಲ್ಲಿ ಪ್ರಣಯದ ಒಂದು ಆವೇಗ ಉಂಟಾಗುತ್ತೆ ಅನ್ನತಕ್ಕಂಥದ್ದು ಕಥೆಯಲ್ಲಿರುವಂಥದ್ದು. ಅದನ್ನು ಪುರೂರವ ಊರ್ವಶಿ ಪುಸ್ತಕದಲ್ಲೂ ಕೂಡ ಭಾಳ ಸುಂದರವಾಗಿ ಮನಸ್ಸು ತಟ್ಟೋ ಹಾಗೆ, ಆದರೆ ಅಷ್ಟೇ ಸತ್ಯನಿಷ್ಠವಾಗಿ, ಅಂದರೆ ಸತ್ಯನಿಷ್ಠ ಅಂದರೆ ಇಲ್ಲಿ ಮೂಲ ಗ್ರಂಥಗಳು, ಮೂಲ ಆಕಾರಗಳಿದೆಯಲ್ಲ ಅದರಲ್ಲಿ ಏನು ಹೇಳಿದೆಯೋ ಅದನ್ನೇ ಪ್ರತಿಪಾದಿಸುವಂಥ ಒಂದು ದೊಡ್ಡ ಕೆಲಸವನ್ನು ನಮ್ಮ ಪೂಜ್ಯರು ಈ ಊರ್ವಶಿ ಪುರೂರವ ಗ್ರಂಥದಲ್ಲಿ ಮಾಡಿದ್ದಾರೆ. ನಹುಷಂದು ನಾನು ಆಗಲೇ ಹೇಳಿದೆ. ಈಗ ಅಗ್ನಿಹೋತ್ರ ತತ್ವ ಇದು ಕಾದಂಬರಿ ಅಲ್ಲ. ಈ ಊರ್ವಶಿ ಪುರೂರವ ಬರೆಯುವಾಗ ಬಂದಂಥ ಅಗ್ನಿಹೋತ್ರದ ವಿಷಯದ ಒಂದು ಪ್ರಸ್ತಾಪ ಬಂದಾಗ ಅದನ್ನು ಹೆಚ್ಚಾಗಿ ಅಧ್ಯಯನ ಮಾಡಿ ಈ ರೀತಿಯ ಒಂದು ಪುಸ್ತಕ ಬೇಕು ಅಂತ ಅವರಿಗೆ ಅನಿಸಿದ್ರಿಂದ ಆಚಾರ್ಯರು ಅಗ್ನಿಹೋತ್ರ ತತ್ವ ಅನ್ನತಕ್ಕಂಥ ಒಂದು ಧಾರ್ಮಿಕ ಅಂತಿರೋ, ಆಧ್ಯಾತ್ಮಿಕ ಅಂತಿರೋ, ಅಥವಾ ಒಂದು ವಿಚಾರ ಪ್ರತಿಪಾದನೆ ಅಂತಿರೋ ಆ ರೀತಿಯ ಈ ಪುಸ್ತಕವನ್ನು ಕೂಡ ಆಚಾರ್ಯರು ಬರೆದಿದ್ದಾರೆ. ಈ 3 ಪುಸ್ತಕಗಳು ಕೂಡ ನಮ್ಮ ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಅಪೂರ್ವ ಗ್ರಂಥಗಳು. ಮತ್ತು ನಮ್ಮ ಸುಬ್ರಹ್ಮಣ್ಯ ಅವರು ಇಂಥ ಗ್ರಂಥಗಳನ್ನು ಬರೀ ಪ್ರಕಟ ಮಾಡಿ ಸುಮ್ಮನೆ ಕೂತ್ಕೊಂಡವರಲ್ಲ, ಸಾಹಿತ್ಯ ಪರಿಚಾರಕ ಅವರು. ನಮ್ಮ ಜಿ ಪಿ ರಾಜರತ್ನಂ ಅವರು ಹೇಳ್ತಾ ಇದ್ದ ಹಾಗೆ ಸಾಹಿತ್ಯ ಪರಿಚಾರಕ. ನಷ್ಟ ಲಾಭ ಅವರು ಅದನ್ನು ಯೋಚನೆಯೇ ಮಾಡ್ತಾಯಿಲ್ಲ. ಪುಸ್ತಕ ಬರಬೇಕು, ಅದು ಏನು ನಮ್ಮ ಆಚಾರ್ಯರ ಒಂದು ಅಧ್ಯಯನ ಎಷ್ಟು ಆಳವಾಗಿದೆ ಅಂದರೆ 15-20 ದಿವಸದಲ್ಲಿ ಒಂದು ಕಾದಂಬರಿ ಬರೆಯುವಷ್ಟು ಅಂತಃಶಕ್ತಿ ಆಚಾರ್ಯರಲ್ಲಿ. ಅದನ್ನ ಇವರೇ ಹೇಳ್ತಾಯಿದ್ರು, ಸುಬ್ರಹ್ಮಣ್ಯ ಅವರೇ ನಂಗೆ ಅನೇಕ ಸರ್ತಿ ಹೇಳಿದ್ದಾರೆ. ಇವತ್ತು ಇನ್ನು 15 ದಿವಸದಲ್ಲಿ ಒಂದು ಕಾದಂಬರಿ ಬೇಕು ಮಹಾಭಾರತದ ಬಗ್ಗೆ ಅಂದರೆ ಹಗಲು ರಾತ್ರಿ ಕೂತ್ಕೊಂಬಾರ್ದು, ಒಂದು ದೊಡ್ಡ ಹಸ್ತಪ್ರತಿ ಸಿದ್ಧವಾಗಿ ಹೊರ ಹತ್ರ ಬಂದುಬಿಡುತ್ತೆ. ಅಷ್ಟು ಬೇಗ ಬರೀಬೇಕಾದ್ರೆ ಎಷ್ಟು ಆಳವಾದ, ಎಷ್ಟು ವರ್ಷಗಳ ಅಧ್ಯಯನ ಬೇಕು, ಎಷ್ಟು ಅದನ್ನು ಅರ್ಥ ಮಾಡಿಕೊಂಡಿರಬೇಕು. ಅಂಥ ಪುಸ್ತಕಗಳು ಬರೆಯುವಂಥ ಆಚಾರ್ಯರಿಗೆ ನಮ್ಮ ಸುಬ್ರಹ್ಮಣ್ಯ ಅವರಂಥ ಪ್ರಕಾಶಕರು ಸಿಕ್ಕಿರತಕ್ಕಂಥದ್ದು ಓದುಗರ ಭಾಗ್ಯ ಅಂತ ನಾನು ಭಾವಿಸ್ತೀನಿ. ಈಗ ಹೇಳಿ ನಿಜಕ್ಕೂ ನನಗೆ ಸಂತೋಷವೇನೋ ಆಗ್ತಾಯಿದೆ, ಸಂಕೋಚವೂ ಆಗ್ತಾಯಿದೆ. ಇಂಥ ಮಹಾನುಭಾವರ ಪುಸ್ತಕವನ್ನು ಬಿಡುಗಡೆ ಮಾಡುವಂಥ ಒಂದು ಅವಕಾಶವನ್ನು ಸುಬ್ರಹ್ಮಣ್ಯ ಅವರು ಆಚಾರ್ಯರು ನನಗೆ ಕೊಟ್ಟಿರೋದಕ್ಕೆ ನಾನು ಅವರಿಗೆ ಸಂಪೂರ್ಣ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಈ ಕೆಲವು ಮಾತುಗಳನ್ನ ಮುಕ್ತಾಯ ಮಾಡ್ತೀನಿ. ನಮಸ್ಕಾರ. ಕೃತಜ್ಞತೆಗಳು ಶ್ರೀ ಬಾಬು ಕೃಷ್ಣಮೂರ್ತಿ ಅವರಿಗೆ. ಅವರು ಆರಂಭದಲ್ಲಿ ಗಳಗನಾಥರನ್ನ ಉಲ್ಲೇಖಿಸಿದರು. ಒಬ್ಬ ಕನ್ನಡದ ದೊಡ್ಡ ವಿಮರ್ಶಕರು ಬಾಬು ಕೃಷ್ಣಮೂರ್ತಿಯವರ ಐತಿಹಾಸಿಕ ಕಾದಂಬರಿಗಳನ್ನ, ಐತಿಹಾಸಿಕ ಬರಹಗಳನ್ನು ಅವಲೋಕನ ಮಾಡಿ ನಮ್ಮ ಕಾಲದ ಗಳಗನಾಥರು ಅಂದರೆ ಬಾಬು ಕೃಷ್ಣಮೂರ್ತಿಯವರು ಅಂತ ಅವರು ಇವತ್ತು ಈ 3 ಪುಸ್ತಕಗಳನ್ನ ಬಿಡುಗಡೆ ಮಾಡಿ ಮಾತಾಡಿದ್ರು.
ನಾನು ಆರಂಭದಲ್ಲಿ ಈ 3 ಈಗಿನ ಬಿಡುಗಡೆ ಆದ ಈ ಕಾದಂಬರಿಗಳನ್ನ ಅಂದರೆ ಊರ್ವಶಿ ಪುರೂರವ, ನಹುಷ ಜೊತೆಗೇ ಇದರ ಮುಂದಿನ ವೃತ್ತಾಂತ ಯಯಾತಿಯನ್ನು ಕೂಡ ನಾನು ಓದ್ಬಿಟ್ಟೆ ಪ್ರೂಫ್ ಮಾಡುವಾಗ. ಹೀಗಾಗಿ ಅದ್ರ ಬಗ್ಗೆನೂ ಒಂದು ಸ್ವಲ್ಪ ಉಲ್ಲೇಖನ ಮಾಡಿಬಿಟ್ಟೆ. ಯಯಾತಿ ಕತೆ ನಮಗೆಲ್ಲ ಗೊತ್ತಿದ್ದೆ, ಅದರ ಬಗ್ಗೆನೇ ಹೇಳಿದ್ದು ಖಾಂಡೇಕರ್ದು ಅಂತ. ಇದು ದೇವುಡವ್ರು ಬರೆದದ್ದು ಮಹಾಕ್ಷತ್ರಿಯನ್ನು ಓದಿದ್ವಿ, ಖಾಂಡೇಕರ್ದು ಯಯಾತಿನ ಓದಿ. ನಾವು ಈ ಥರದವರು ಅಂದರೆ ಈಗ ಹೇಳಿದ್ರು ಇವರು ಸ್ವಾತಂತ್ರ್ಯ ವಹಿಸಿ ಅದನ್ನು ನಹುಷೋದ್ಧಾರ ಅಥವಾ ಪುರೂರವೋದ್ಧಾರ ಕಥೆಗಳನ್ನು ಕಾದಂಬರಿಗಳನ್ನ ಓದಿದ್ದೀವಿ. ಆದರೆ ನಾವು ಮೂಲ ದರ್ಶನದಿಂದ ವಂಚಿತರಾಗ್ಬಿಡ್ತೀವಿ. ವ್ಯಾಸ ನಹುಷನ ಬಗ್ಗೆ, ಈ ಪುರೂರವನ ಬಗ್ಗೆ, ಯಯಾತಿಯ ಬಗ್ಗೆ ವ್ಯಾಸ ಹೇಳಿದ್ದೇನು ಅನ್ನೋ ಅಭ್ಯಾಸ ಮಾಡೋರಿಗೆ ನಮಗೆ ಸಂಸ್ಕೃತ ಬರಲ್ಲ. ನಾವು ಅವರನ್ನೇ ನಂಬ್ಕೊಂಡ್ಬಿಡ್ತೀವಿ. ಇದೇ ಯಯಾತಿ, ಇದೇ ಪುರೂರವ, ಇವನೇ ನಹುಷ, ಇದೇ ನಹುಷ ಇರಬೇಕು ಅಂತ. ಹಾಗಲ್ಲ. ಈ ಮೂಲ ದರ್ಶನವನ್ನು, ವ್ಯಾಸ ದರ್ಶನವನ್ನು, ವಾಲ್ಮೀಕಿ ದರ್ಶನವನ್ನು ಯಥಾವತ್ತಾಗಿ ನಮಗೆ ತೋರಿಸ್ಕೊಡೋರು ನಾಣಾಚಾರ್ಯರು ಮಾತ್ರ. ಇದೆಲ್ಲ ಯಾವಾಗ ಎಲ್ಲರನ್ನ ಅಭ್ಯಾಸ ಮಾಡಿದಾಗ ಗೊತ್ತಾಗತ್ತೆ. ಹಾಗಾಗಿ ನಮಗೆ ಮೂಲ ದರ್ಶನ ಬೇಕನ್ನೋರು ಕಾಳಿದಾಸ ಅವನು ವಿಕ್ರಮೋರ್ವಶಿ ಓದಿ ಕೂಡ ಅದರೊಳಗೆ ಮೂಲ ವ್ಯಾಸ ದರ್ಶನ ಸಿಕ್ಕಲ್ಲ. ಅವನು ವೈಭವ, ಅವನ ಪ್ರಣಯ, ಇವ್ರು ಹೇಳ್ದಂಗೆ ಪ್ರಣಯ, ಅಲ್ಲಿ ಇನ್ನೊಂದು ಕಡೆ ಕಾಮ, ಇವುಗಳೇ ಕಾಣ್ತವೆ. ಅದರ ಮೂಲ ದರ್ಶನ ಅದರಿಂದ ಆದ ಅನಾಹುತಗಳನ್ನ ಹೇಳ್ತಾ ಅದು ಬಿಟ್ಟೋಗಿರುತ್ತಲ್ಲಿ. ಅದನ್ನು ನಾಣಾಚಾರ್ಯರು ಅದನ್ನು ಬರೀ ತಾವು ಮಾತ್ರ ಪ್ರತಿಪಾದನೆ ಮಾಡಲ್ಲ. ಯಾರಾದರೂ ವ್ಯಾಸ ದರ್ಶನಕ್ಕೆ, ವಾಲ್ಮೀಕಿ ದರ್ಶನಕ್ಕೆ ಚ್ಯುತಿ ತರೋ ಅಂಥ ಬರಹಗಳು ಬರೆದ್ರೆ ಅವ್ರ ಬಗ್ಗೆ ತುಂಬ ಕೋಪ ಬರುತ್ತೆ. ನೀನು ಸ್ವತಂತ್ರವಾಗಿ ಬೇರೆ ಹೆಸರೊಳಗೆ ಏನಾದರೂ ಬರೀ, ಈ ಐತಿಹಾಸಿಕ ಮತ್ತು ಈ ದರ್ಶನ ಗ್ರಂಥಗಳನ್ನು, ದರ್ಶನ ವ್ಯಕ್ತಿತ್ವಗಳನ್ನು ನೀವು ಚ್ಯುತಿ ಮಾಡಬೇಡಿ ಅಂತ ಅವ್ರು ಪರಿಪರಿಯಾಗಿ ಕೇಳ್ಕೊಳ್ತಾರೆ. ಈ ಥರದ್ದು ಅವರು ಇವತ್ತು ಏನು ಮಾತಾಡ್ತಾರೆ ಅನ್ನೋ ಕೇಳೋ ಕುತೂಹಲ ನಮ್ಮೆಲ್ರಿಗೂ ಇದೆ. ಪ್ರೊಫೆಸರ್ ಕೆ.ಎಸ್. ನಾಣಾಚಾರ್ಯರು ಇವತ್ತು ಮಾತಾಡ್ತಾರೆ. ಮಿತ್ರರಾದ ಬಾಬು ಕೃಷ್ಣಮೂರ್ತಿಯವರೇ, ವಾಗ್ದೇವಿ ಸಂಸ್ಥೆಯ ಸ್ಥಾಪಕರು ಹರೀಶ್ ಅವರೇ, ನಮ್ಮ ಪ್ರಕಾಶಕರಾದಂತಹ ಸುಬ್ರಹ್ಮಣ್ಯ ಅವರೇ, ಮಿತ್ರರೇ, ತನ್ನ ಕೃತಿಗಳ ಬಗೆಗೆ ಕೃತಿಕಾರನೇ ಸಾಮಾನ್ಯವಾಗಿ ಸಭೆಗಳಲ್ಲಿ ಮಾತನಾಡಬಾರದು. ಮಕ್ಕಳನ್ನು ಹಡೆದವನು ನನ್ನ ಮಕ್ಕಳು ಚೆನ್ನಾಗಿದ್ದಾರೆ ಅಂತ ಹೇಳಿದಾಗುತ್ತೆ. ಅದು ಬೇರೆಯವ್ರು ಹೇಳಬೇಕು. ಸೂಕ್ಷ್ಮ ವಿಮರ್ಶೆಯನ್ನು ಚೆನ್ನಾಗಿ ಮಾಡಿಬಿಟ್ಟಿದ್ದಾರೆ ಬಾಬು ಕೃಷ್ಣಮೂರ್ತಿಯವರು. ಸುಬ್ರಹ್ಮಣ್ಯ ಅವರು ಅದಕ್ಕೆಲ್ಲ ಒಗ್ಗರಣೆ ಎಲ್ಲ ಹಾಕಿದ್ದಾರೆ. ನಾನೇ ಹೇಳಬೇಕಾದ ಕೆಲವು ಮಾತನ್ನು ಮಾತ್ರ ಹೇಳ್ತೇನೆ. ಈಗ ವ್ಯಾಸರ ಬಗೆಗೆ ಬಹಳ ಮೌಲಿಕವಾದ ಮಾತನ್ನಾಡಿದರು. ಬಾಬೂಜಿಯವರು ಮತ್ತು ನಾನು ಸಮಾನವಾಗಿ ಹೊಂದಿರತಕ್ಕಂಥ ಅಂಶ ಅಂದರೆ ರಾಷ್ಟ್ರೀಯತೆ ಅಂತ ಸುಬ್ರಹ್ಮಣ್ಯ ಅವರು ಹೇಳಿದರು. ಅದು ಸತ್ಯವಾದ ಮಾತು. ಒಬ್ಬ ಖ್ಯಾತ ಕಾದಂಬರಿಕಾರರು ತಮಗೆ ಜ್ಞಾನಪೀಠಕ್ಕೆ ಅಡ್ಡ ಬಂದವರನ್ನು ಕುರಿತು ಒಂದು ಮಾತನ್ನಾಡಿ, ಈ ಸಮಾಜದ ಉದ್ಧಾರ ಸಾಹಿತ್ಯದ ಬರವಣಿಗೆ ಅಂತ ಆಗೋದಿಲ್ಲ ಅಂತ ಅಪ್ಪಣೆ ಕೊಟ್ಟರು. ಎಷ್ಟೋ ಜನ ದ್ವೇಷ, ರಾಗದ್ವೇಷ, ಜಾತೀಯವಾದ, ಯಾವುದೋ ಒಂದು ಖಂಡನ, ಇದರಿಂದ ಸಮಾಜ ಸುಧಾರಣೆ ಆಗೋದಿಲ್ಲ ಅಂತ ಅವರ ಅಭಿಪ್ರಾಯ ಇರಬಹುದು. ಆದರೆ ಅದು ಅತ್ಯಂತ ಸಂಕುಚಿತವಾದ ಅರ್ಥ. ಸಮಾಜದ ಉದ್ಧಾರ ಆಗುವುದೇ ವೈಚಾರಿಕ ಸಾಹಿತ್ಯದಿಂದ. ವೈಚಾರಿಕ ಅಂತ ಯಾಕೆ ಹೇಳಿದೆ ಅಂದರೆ, ಮಹಾಭಾರತ, ಭಾಗವತ, ರಾಮಾಯಣ ಇವುಗಳಲ್ಲಿ ವೈಚಾರಿಕತೆಯನ್ನು ಬಿಟ್ಟರೆ ನಮಗೆ ಏನೂ ಇಲ್ಲ. ಆ ವೈಚಾರಿಕತೆ ಅನ್ನೋದು ಬರೀ ರಾಜಕೀಯ, ಸಾಮಾಜಿಕ ಮಟ್ಟದಲ್ಲಿಲ್ಲ, ಆಧ್ಯಾತ್ಮಿಕ ಚಿಂತನೆಯ ರೂಪದಲ್ಲಿದೆ. ಇದನ್ನು ವ್ಯಾಸರೇ ಹೇಳಿದ್ದಾರೆ. ಎಲ್ಲಿ ಹೇಳಿದ್ದಾರೆ? ಭಾಗವತದಲ್ಲಿ ಮೊದಲನೇ ಸ್ಕಂದ ಒಂದು ಕಡೆಯಲ್ಲಿ ಸ್ತ್ರೀ ಶೂದ್ರ ದ್ವಿಜ ಬಂಧೂನಾಂ ತ್ರಯೀ ನಶ್ಯತಿ ಗೋಚರ ಇತಿ ಭಾರತಮಾಖ್ಯಾನಂ ಮುನಿನ ಸಂಪ್ರಕೀರ್ತಿತಂ. ಶುಕಾಚಾರ್ಯರ ಬಾಯಿಲಿದೆ ಮಾತು. ಅಡುಗೆ ಮನೆಯಲ್ಲಿ ಕಟ್ಟಿ ಹಾಕಿರುವ, ಮಕ್ಕಳನ್ನೇ ಹೆರುವ ಫ್ಯಾಕ್ಟ್ರಿಗಳಾಗಿರುವ ಹೆಣ್ಣು ಮಕ್ಕಳು ಮನುಷ್ಯರಾಗಿದ್ದರು. ಬರೀ ಲೇಬರ್ ಕ್ಲಾಸ್ ಅಂತ ಮೂಟೆ ಹೊರೋದು, ಹಾಕುವುದು, ಫ್ಯಾಕ್ಟ್ರಿ ಕೂಲಿ. ಇವರು ದ್ವಿಜ ಬಂಧು, ಬಂಧು ಶಬ್ದಕ್ಕೆ ಇಲ್ಲಿ ಅಧಮ ಅಂತ ಅರ್ಥ.
ಬ್ರಾಹ್ಮಣಾಧಮರು ಅಂತ ಅರ್ಥ. ಬ್ರಾಹ್ಮಣ ಸಭೆಯವರು ಇತರರು ಮಾತಾಡೋ ಬ್ರಾಹ್ಮಣ ಬಂಧುಗಳೇ ಅಂತಾರೆ, ಅದು ಬೈಗಳ, ಅನೇಕರಿಗೆ ಗೊತ್ತಿಲ್ಲ ಅದು. ಅಧಮ ಬ್ರಾಹ್ಮಣರು, ಹೊಟ್ಟೆಪಾಡಿ ಏನೂ ಮಾಡತಕ್ಕವರು, ಇಂಥವರಿಗೆ ತ್ರಯಿ ವೇದವಾದದ್ದು, ಮೂರರ್ಥವುಳ್ಳದ್ದು, ನ ಶ್ರುತಿಗೋಚರ, ಅದು ಕಿವಿಯಲ್ಲಿ ಕೇಳೋದು, ಅರ್ಥವೇ ಕೇಳೋದಿಲ್ಲ. ಆದ್ದರಿಂದ ವ್ಯಾಸರು ಇತಿ ಭಾರತಮಾಖ್ಯಾನಂ ಮುನಿನ ಸಂಪ್ರಕೀರ್ತಿತಂ, ಅದಕ್ಕಾಗಿ ಪಂಚಮ ವೇದ ಅನ್ನುವ ಹೆಸರ ಹೊತ್ತಂತಹ ಮಹಾಭಾರತ ಗ್ರಂಥವನ್ನು ರಚಿಸಿ ಅದರಲ್ಲಿ 4 ವೇದಗಳ ಅರ್ಥವನ್ನು ಹುದುಗಿಸಿಟ್ಟರು. ಇದರಿಂದ ಲೋಕೋದ್ಧಾರ ಆಗಲಿ. ನಮ್ಮ ಜನ ಎಷ್ಟು ಮೂಢರು ಅಂದರೆ ಪರಂಪರೆಯಿಂದ ಮಹಾಭಾರತ ಮನೆಯಲ್ಲಿಟ್ಟರೆ ಜಗಳ ಬರುತ್ತೆ ಅಣ್ಣ ತಮ್ಮಂದರಲ್ಲಿ ಅಂತ. ಹೌದು, ಕೋರ್ಟಿಗೆ ಹೋಗಿ ಅಣ್ಣ ತಮ್ಮ ಜಗಳ ಮಾಡಿದವರೆಲ್ಲ ಮಹಾಭಾರತ ಓದಿದಾರಿಯೇ, ಮಹಾಭಾರತ ಇಟ್ಟಿದ್ದಾರೆಯಾ ಮನೆಯಲ್ಲಿ? ಏನು ಹೇಳಿ, ಈ ದೇಶ ಕೈಯಲ್ಲಿ ಬೆಣ್ಣೆ ಇಟ್ಕೊಂಡು ತುಪ್ಪಕ್ಕೆ ಅಲೆದ್ರು ಅನ್ನೋ ರೀತಿಯಲ್ಲಿ ತುಂಬ ಒದ್ದಾಟವಾಗುವ ಪರಿಸ್ಥಿತಿಯಲ್ಲಿ ನಾನು ಇಂಗ್ಲೀಷ್ ಮೇಷ್ಟ್ರು, ಇಂಗ್ಲೀಷ್ ಸಾಹಿತ್ಯ ಓದಿದಾಗ T.S. ಎಲಿಯಟ್ ಅವನ ಕೃತಿಯ ಮೇಲೆ ಬಂದ ವಿಮರ್ಶೆಗಳನ್ನು ನೋಡಿ ಅಲ್ಲಿ ಒಬ್ಬ ಹೇಳ್ತಾನೆ, ರೇಮಂಡ್ ಶೂಮಿ ಅಂತ, ದಿ ರೆಫರೆನ್ಸಸ್ ಟು ಋಗ್ವೇದ ಆರ್ ದಿ ಎಂಟೈರ್ ಫೌಂಡೇಶನ್ ಆಫ್ ದಿಸ್ ಪೋಯಮ್ ವೇಸ್ಟ್ಲ್ಯಾಂಡ್. ನನಗನ್ನಿಸ್ತು, ಇದು ಮಾಡರ್ನ್ ಪೊಯಿಟ್ರಿ ಅಂತ ಓದ್ತೇವೆ, ಮಾಡರ್ನಿಸ್ಟ್ ಪೊಯಿಟ್ರಿ, ಇದು ಮಹಾಭಾರತ ರಾಮಾಯಣವನ್ನು ಈ ದೃಷ್ಟಿಯಿಂದ ನಾನು ಯಾಕೆ ನೋಡಬಾರದು ಅಂತ. ಅಲ್ಲ, ಶೇಕ್ಸ್ಪಿಯರ್ ನಾಟಕಗಳನ್ನು ಪಾತ್ರ ಪ್ರಪಂಚ ಒಳಗೆ ಹೋಗಿ ನೋಡ್ತೇವೆ, ಇತರ ಕವಿಗಳನ್ನು ಹೊರಡಿಸೋದು ನೋಡ್ತೇವೆ. ನಮ್ಮದೇ ಸಾಹಿತ್ಯ ಹೇಗಿದೆ ಅನ್ನೋದನ್ನು ಸ್ವಲ್ಪ ವಿಮರ್ಶಕ ದೃಷ್ಟಿಯಿಂದ ನೋಡಿದರೆ ಸಮಾಜ ಪ್ರಯೋಜನ ಆಗ್ಬೋದು ಅನ್ನೋದು ನನಗೆ 61ನೇ ಇಸ್ವಿಯಲ್ಲಿ ತಲೆಯಲ್ಲಿ ಹೊಕ್ಕಿತು, 1961. ಅದಕ್ಕೆ ಬೇಂದ್ರೆಯವರ ಪ್ರೋತ್ಸಾಹ ಸಿಕ್ಕಿತು. ಪ್ರವಚನಗಳನ್ನು ಮಾಡುವಾಗ ನಮ್ಮ ಮನೆಗೆ ಬರ್ತಿದ್ದರು. ಒಂದು ದಿವಸ ಒಂದು ದೊಡ್ಡ ಮೊತ್ತವನ್ನು ಕೈಯಲ್ಲಿ ಕೊಟ್ಟು, ನೀವೇನು ಹೇಳ್ತಾ ಇದ್ದೀರಿ, ಇದು ವೇದ ಸಂಸ್ಕೃತಿ, ಇದರ ಬಗ್ಗೆ ಪುಸ್ತಕ ಬರೀರಿ ಅಂಥೇಳಿ ನನಗೆ ಅಪ್ಪಣೆಯನ್ನು ಕೊಟ್ಟರು. ನಾನು ಮೊದಲು ಬರೆದ ಪುಸ್ತಕಗಳೇ ವೇದ ಸಂಸ್ಕೃತಿ ಪರಿಚಯ. ಮೊದಲು ಬರೆದಿದ್ದೇ ವೇದ ಸಂಸ್ಕೃತಿ ಪರಿಚಯ. 3 ಸಂಪುಟ ಮಾಡಿದ್ದಾರೆ ಸುಬ್ರಹ್ಮಣ್ಯ. ನಾನು ಬರೆದಾಗ ಇದನ್ನು 10 ಪುಟ್ಟ ಸಂಪುಟಗಳನ್ನಾಗಿ ಮಾಡಿ, ಅವ್ರ ಪರಿಚಯ ಇರಲಿಲ್ಲ, ನನ್ನ ಖರ್ಚಿನಲ್ಲೇ ಏನೋ ಒಂದು ಮಾಡಿದ್ದೆ. ಅದು ಓದ್ತಾ 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 ನನಗೆ ಜೀವನ ದೃಷ್ಟಿಯೂ ಬದಲಾಯಿತು. ಕಾಳಿದಾಸನಂಥ ಮಹಾಕವಿಗಳು ವೇದಕ್ಕೆ ಅಪಚಾರ ಎಲ್ಲೆಲ್ಲಿ ಮಾಡಿದ್ದಾರೆ ಅನ್ನೋದು ಗೋಚರವಾಯಿತು. ಅದನ್ನು ಅಲ್ಲಲ್ಲೇ ಹೇಳುವಾಗ ಬೇಂದ್ರೆ ಅವ್ರಿಗೆ ಒಂದು ದಿವಸ ಕೋಪ ಬಂದುಬಿಡ್ತು. ಕಾಳಿದಾಸನಿಗಿಂತ ನೀವು ದೊಡ್ಡವರು ಅಂತ ಕೇಳಿದರು. ನಾನು ಹೇಳಿದೆ, ಒಬ್ಬ ಬಡಿಗೆ ಟೇಬಲ್ ತಯಾರು ಮಾಡ್ತಾನೆ, ಇದು ಸರಿಯಾಗಿಲ್ಲ ಅಂತ ಹೇಳೋಕ್ಕೆ ನಾವು ಬಡಿಗೆ ಆಗಬೇಕಿಲ್ಲ, ಆ ಕೂತು ಬರೆಯೋಕೆ ಅನುಕೂಲವಾಗಿದೆಯಲ್ಲ ಅಷ್ಟೇ ಹೇಳ್ತೀನಿ, ಎಲ್ಲಿ ತಪ್ಪು ಅಂದರು. ನೋಡಿ, ಅವ್ರು ವಿಕ್ರಮ ಋಷಿ ಹೇಳಿದರು, ವಿಕ್ರಮಾದಿತ್ಯ ದೊರೆಗೆ ಊರ್ವಶಿ ಗಂಟು ಹಾಕಿ ಪುರೂರವರನ್ನು ಅಲ್ಲಿ ತಂದು ಬೆರೆಸಿ ರೊಮ್ಯಾಂಟಿಕ್ ಕಾವ್ಯವನ್ನು ನಾಟಕವನ್ನಾಗಿ ಮಾಡಿದ್ದಾನೆ. ಅದನ್ನು ಓದುವವರಿಗೆ ವೇದದ ಜ್ಞಾನ ಇಲ್ಲ. ಹೋಯಿತು ವ್ಯಾಸದ ದರ್ಶನ ವಂಚಿತರಾದ್ರಿ. ಸಾಹಿತ್ಯದಲ್ಲಿ ದರ್ಶನ ಇದೆ. ಎವ್ರಿ ಪೊಯೆಟ್ ವರ್ತ್ ಹಿಸ್ ನೇಮ್ ಹ್ಯಾಸ್ ಸಮಥಿಂಗ್ ವರ್ದಿ ಟು ಸೇ. ನಾನು ಇದರ ಮೇಲೆ ಗುದ್ದಾಟ ಮಾಡಿ ನಮ್ಮ ಥೀಸಿಸ್ ಗೈಡ್ ಜೊತೆಯಲ್ಲಿ ಜಗಳ ಮಾಡಿದ್ದೇನೆ ನಾನು. ಕಾವ್ಯದಲ್ಲಿ ಒಂದು ವಿವಕ್ಷೆ ಅಂತ ಇರ್ತದೆ, ಏನು ಕವಿ ಏನೋ ಹೇಳೋಕ್ಕೆ ಹೊರಟಿದ್ದಾನೆ, ಅದನ್ನು ನೀವು ಒದಿಗೆ ತಳ್ಳಿ ಇನ್ನೊಂದನ್ನು ಅದರ ಮೇಲೆ ಹೇಳಿದರೆ ಅದು ಕಾವ್ಯಕ್ಕೆ ಅಪಚಾರವಾಗುತ್ತೆ. ಅಲ್ಲ, ವಿಕ್ರಮ ಅಂದರೆ ಯಾರು, ಊರ್ವಶಿ ಅಂದರೆ ಯಾರು, ಪೂರ್ವ ಅಂದರೆ ಯಾರು? ವೇದ ಸಂಸ್ಕೃತಿ ಪರಿಚಯದಲ್ಲಿ ಅಪ್ಸರೆ ಅಂತ ಒಂದು ಅಧ್ಯಾಯ. ಅಪ್ ಅಂದರೆ ನೀರು, ಸರೆ ಅಂದರೆ ಸರಿಯುವವರು, ನೀರಿನ ಮೇಲೆ ಕುಣಿಯುವವರು, ಮೆದ್ದು ಕುಣಿಯುವ ಶಕ್ತಿಗಳು, ಉತ್ಸಾಹ, ಉಲ್ಲಾಸ, ಲಾಸ ಅಂದರೆ ಡ್ಯಾನ್ಸು, ಉಲ್ಲಾಸ. ಒಂದು ಸೃಜನಾತ್ಮಕ ಕೃತಿ ಬರಬೇಕಾದ್ರೆ ನಿಮ್ಮೊಳಗೆ ಗಂಧರ್ವರು ಹಾಡಬೇಕು, ನಿಮ್ಮೊಳಗೆ ಅಪ್ಸರೆಯರು ಕುಣಿಯಬೇಕು. ಮನಸ್ಸೆಂಬ ಸಮುದ್ರದಲ್ಲಿ ಎದ್ದು ಕುಣಿಯುವವರು, ವಾಟರ್ ನಿಮ್ಸ್. ಅದರಲ್ಲಿ ಊರ್ವಶಿ ಭಗವಾನ್ ವಿಷ್ಣುವಿನ ತೊಡೆಯಿಂದ ಹುಟ್ಟಿದವಳು ಅಂತ, ಇದೆಲ್ಲ ಮಿಥ್ಯಿದೆ. ವಿಷ್ಣುವಿನ ಒಂದು ಅಂಶ. ಬದ್ರಿನಾಥ ಕ್ಷೇತ್ರದಲ್ಲಿ ಊರ್ವಶಿ ಲಕ್ಷ್ಮಿಯಂತೆ ಅಲ್ಲಿ ಪ್ರತಿಷ್ಠಿತಳಾಗಿದ್ದಾಳೆ. ಅಲ್ಲಿ ಹೋದವ್ರು ನೋಡಬೇಕು. ಊರ್ವಶಿ ಅಂದರೆ ಮಿಂಚು, ಊರ್ವಶಿ ಅಂದರೆ ಅಗ್ನಿಶಿಖೆ.
ಅವಳನ್ನು ಕೈ ಹಿಡಿದು ಅಗ್ನಿಸ್ಥಾಲಿಯನ್ನು ಭೂಮಿಗೆ ತಂದ ಪೂರ್ವರವ ಸಾಮಾನ್ಯವಾದ ಮನುಷ್ಯನೇ. ಯೋಚನೆ ಮಾಡಿ, ನೀವು ಚಲ್ಲಾಟ ಮಾಡಿ ರೊಮ್ಯಾಂಟಿಕ್ ಕಾವ್ಯ ಮಾಡಿಬಿಟ್ರೆ ಯು ಹ್ಯಾವ್ ವೇಸ್ಟೆಡ್ ದಿ ವಿಷನ್ ಆಫ್ ವ್ಯಾಸ. ಆದ್ದರಿಂದ ನೋಡಿ, ಅಗ್ನಿಹೋತ್ರ ತತ್ವ, ಅಗ್ನಿಹೋತ್ರವನ್ನು ಭೂಮಿಗೆ ತಂದವನು ಪುರೂರವ, ಪ್ರೊಮೀಥಿಯಸ್ ಅಲ್ಲ, ಅಗ್ನಿ. ಈ ಅಗ್ನಿ ಅಂದರೆ ಯಾವುದು? ನಮ್ಮಲ್ಲಿ ಪೂರ್ವಕಾಂಡ, ವೇದದಲ್ಲಿ ಜ್ಞಾನಕಾಂಡ, ಕರ್ಮಕಾಂಡ ಅಂತ ಮಾಡಿ, ಹತ್ಯಾಕಾಂಡ ಮಾಡಿ ವೇದದ್ದು ರಾಹುಕೇತು ಶಾಸ್ತ್ರ ಮಾಡಿ ಕೂರಿಸಿದ್ದೆ. ಭಾಗವತದಲ್ಲಿ 11ನೇ ಸ್ಕಂದದಲ್ಲಿ ಈ 3 ಅಗ್ನಿಗಳು, ಇವತ್ತು ಈ ಅಗ್ನಿಹೋತ್ರ ಅಂದರೆ ಇದು ವಾತಾವರಣವನ್ನು, ಹವೆಯನ್ನು ಶುದ್ಧಿ ಮಾಡುವಂಥ ಒಂದು ಇಷ್ಟು ಕಮರ್ಷಿಯಲ್ಲಾಗಿ ಇಳಿಸಿ ಕೂರಿಸಿದ್ದಾರೆ. ಅದು ಅಭಿಪ್ರಾಯ ಕೊಟ್ಟಿದ್ದೇನೆ ಒಂದು ಕಡೆಯಲ್ಲಿ. ಅದಲ್ಲ, ಅಗ್ನಿ ಎನ್ನುವುದು ಯಾಸ್ಕ ಮಹರ್ಷಿ ಹೇಳುವಂತೆ, ಅಥರ್ವವೇದಿಯ ಶೌನಕ ಮಹರ್ಷಿಗಳು ಹೇಳುವಂತೆ, ಅರವಿಂದರು ಹೇಳುವಂತೆ, ವೇದಗಳ ಮೇಲೆ ಭಾಷ್ಯ ಬರೆದ ಮಹಾ ಆಚಾರ್ಯರು ಹೇಳುವಂತೆ, ನಿಮ್ಮಲ್ಲಿಯೇ ಇರುವ ಭಗವಂತನ ಒಂದು ಜ್ವಾಲೆ, ಫ್ಲೇಮ್ ಆಫ್ ಗಾಡ್ ಇನ್ ಯು, ಪ್ರಜ್ಞಾಮುಖ. ಹೇಗೆ ನೋಡಿ, ಇದು ಅಗ್ನಿರಹಸ್ಯ ಬ್ರಾಹ್ಮಣದಲ್ಲಿ ಬರೆದಿದ್ದಲ್ಲ, ಕತ್ತಿಯೇವ ಅಗ್ನಿ. ಒಬ್ಬ ಮನುಷ್ಯನ ಜೀವನದಲ್ಲಿ ಎಷ್ಟೊಂದು ಅಗ್ನಿಗಳಪ್ಪ ಅನ್ನೋ ಪ್ರಶ್ನೆಗೆ 36,000 ಅಂತ ಕೊಟ್ಟಿದ್ದಾರೆ. ಏನು ಹುಚ್ಚಿದು ಅಂದರೆ, ವೇದೋಕ್ತ ಆಯುಷ್ಯ 100 ವರ್ಷ, 100 ವರ್ಷ 8 360 ಲೆಕ್ಕ ಹಾಕ್ಕೊಳ್ಳಿ. ಒಬ್ಬ ಮನುಷ್ಯನಲ್ಲಿ ಒಂದು ದಿವಸ ಇದ್ದ ಪ್ರಜ್ಞೆ ಇನ್ನೊಂದು ದಿವಸ ಇರೋದಿಲ್ಲ. ಈ ಕೆಮಿಸ್ಟ್ರಿಯಲ್ಲಿ ಫ್ಲೇಮ್ಸ್ ಅಂತ ಹೇಳ್ತಾರೆ ನೋಡಿ, ಅದು ಏನು ಹಾಕ್ತೀರ, ಅದು ಈ ಸೌದೆಯ ಬಣ್ಣದಿಂದ ಅಗ್ನಿಜ್ವಾಲೆ ಬೇರೆ ಆಗುತ್ತೆ. ಇದರ ಮೇಲೆ ಚಿತ್ರ ಬೇರೆ ಕೊಟ್ಟಿದ್ದೇವೆ ನೋಡಿ, ಚತ್ವಾರಿ ಶೃಂಗ ತ್ರಯೋಸ್ಯ ಪಾದ. ಈ ಪ್ರಾಣಿ ಎಲ್ಲ ನೋಡಿದ್ದೀರಾ? ಅಗ್ನಿಗೆ 4 ಕೊಂಬುಗಳು, 3 ಪಾದಗಳು, 2 ಶೀರ್ಷೆ, 7 ಹಸ್ತಾಸೋ ಅಸ್ಯ ಎರಿಯಲ. ವೇದದಲ್ಲಿರುವುದೆಲ್ಲ ಒಗಟೆ ಭಾಷೆಯಲ್ಲಿದೆ, ಮಿತ್ ರೂಪದಲ್ಲಿದೆ. ನಮಗೆ ತಿಳಿಬೇಕು. ಯಾಕೆಂದರೆ ಅಪಾರ್ಥ ಮಾಡೋರ ಕೈಗೆ ಸಿಕ್ಕದೇ ಅಪಾರ್ಥ ಮಾಡ್ತಿದ್ದಾರೆ. ಇದು ಸಿಕ್ಕಿಬಿಟ್ರೆ ಇನ್ನೇನೇನು ಮಾಡ್ತಾರೋ ಅಂಥೇಳಿ ವ್ಯಾಸರು ಅದನ್ನು ನಿಗದ, ಕನ್ನಡದಲ್ಲಿ ನಿಗದಿ ಶಬ್ದ ಬಂದಿರುವುದು. ಇತಿ ನಿಗದ ವ್ಯಾಖ್ಯಾತ, ಇದಕ್ಕೆಷ್ಟೇ ಅರ್ಥ ಅನ್ನೋ ಶಾಸ್ತ್ರ ಇದೆ. ಆದ್ದರಿಂದ ಆ ಅಗ್ನಿ ಅಂದರೆ ಪ್ರಜ್ಞೆ, ಅದನ್ನು ಪಡ್ಕೊಂಡು ಬಂದ. ಅದನ್ನು ಪಡ್ಕೊಂಡು ಬಂದಾಗ ಅದು 3 ಆಯಿತು ಸ್ಥಾಲಿ: ಗಾರ್ಹಪತ್ಯ, ಆಹವನೀಯ, ದಕ್ಷಿಣ ಅಗ್ನಿ ಅಂತ 3 ಅಗ್ನಿ. ಆದರೆ ಯಜ್ಞೇಶ, ನಾರಾಯಣ, ಅಗ್ನಿವರ್ಣ ಅಂತ 3 ಹೆಸರಿದೆ. ಅದನ್ನು ಉಪಾಸನೆ ಮಾಡಿದ್ರೆ ಅದು ಭಗವಂತನ ಉಪಾಸನೆ. ಇದು ಯಾವನ್ರಿ ಕರ್ಮಕಾಂಡ ಅಂದವನು? ತಲೆಯಲ್ಲಿ ಬುದ್ಧಿ ಇದೆಯನ್ರಿ. ಕರ್ಮಕಾಂಡ, ಜ್ಞಾನಕಾಂಡ, ಕೃತಕ ಹಾಗಿಲ್ಲ ವೇದದಲ್ಲಿ. ನೀವು ಬಿಡಿಸ್ಕೊಂಡಿದ್ದೀರಿ. ಅದು ಸ್ವಲ್ಪ ಮಟ್ಟಿಗೆ ಪೂರ್ವಮೀಮಾಂಸಕ್ಕೆ ಕಾರಣ ಇರಬಹುದು. ಜನರ ಕೈಗೆ ಬಿದ್ದರೆ ಯಾವುದು ತಲೆ ಮೇಲಿಟ್ಟು ಪೂಜಿಸಬೇಕಾದ ಅಗ್ನಿಯನ್ನು ಕಾಲ ಕೆಳಗೆ ಹಾಕಿ ತುಳಿಯುವಂಥ ಜನರು ಇದ್ದಾರೆ ಈ ದೇಶದಲ್ಲಿ. ಕೊಂಡ ಅಂತಾರೆ, ಮತ್ತೊಂದು ಮಾಡ್ತಾರೆ. ನಾವು ಯಾವ ದೇವತಾ ಮೂರ್ತಿಯನ್ನು ಕೊಟ್ಟರು ಅಪಾರ್ಥ ಮಾಡುವ ದೀಕ್ಷಿತರು ಈ ದೇಶದಲ್ಲಿದ್ದಾರೆ ಅಂತ ಮುಚ್ಚಿಟ್ಟು ಬೀಗ ಹಾಕಿ ಮಾಡಿಕೊಟ್ಟಿದ್ದಾರೆ. ಆದ್ದರಿಂದ ಊರ್ವಶಿ ಅಂದರೆ ಭಗವಂತನ ಒಂದು ಮಿಂಚು. ಆ ಮಿಂಚನ್ನು ಕೈ ಹಿಡಿದು ಮದುವೆ ಮಾಡಿಕೊಳ್ಳಬಲ್ಲಂಥ ಅವನು ಮಹರ್ಷಿ, ಅವನು ನಾರಾಯಣನ ಅಂಶ. ಊರ್ವಶಿ ಪುರೂರವ ಸೂಕ್ತ ಋಗ್ವೇದದಲ್ಲಿದೆ. ಅವರ ಸಂವಾದ ಅದರಲ್ಲಿ ಕೂತಿದೆ. ಹಯೇ ಜಾಯೇ ಘೋರೆ ಅಂದರೆ ವೈದಿಕನಿಗೆ ಪ್ರತ್ಯಕ್ಷವಾದಂತಹ ಒಂದು ತತ್ವ ಮಿಂಚಿದ್ದು ಮಾಯವಾಗಿ ಬಿಟ್ಟರೆ ಅಯ್ಯೋ ಹೋಯ್ತಲ್ಲ ಅಂತ ಹೇಳುವಂತೆ ಆ ಸೂಕ್ತಕ್ಕೆ ಅರ್ಥವೇ ಪೂರ್ತಿ ಸೂಕ್ತ ಕೊಟ್ಟು ಅರ್ಥ ಹೇಳಿದ್ದೇನೆ. ಈ ಪುಸ್ತಕದ ದಯವಿಟ್ಟು ನೋಡ್ಬೇಕು ತಾವು. ಇದನ್ನು ಬರೀ ರೊಮ್ಯಾಂಟಿಕ್ ಕಾವ್ಯ ಅಂತ ಮಾಡಿದ್ರೆ ನೀವು ಕಾಳಿದಾಸನ್ನು, ಇದು ಒಂದೇ ಅಲ್ಲ ನೋಡಿ. ಭರತನ ಕಥೆ, ದುಷ್ಯಂತನ ಕಥೆ ಮುಂದೆ ಬರುತ್ತೆ. ಯಯಾತಿಗೆ ಈಗ ಬರಿತಾ ಕೂತೀವಿ. ಇದರನ್ನೇ ಮುಂದಿನ ಯಯಾತಿ ಮುಂದಿನ ಭಾಗ ಭರತ ವಂಶಾವಳಿ ಅಂತ ಬರೀತಿದ್ದೇನೆ. ಅದು ವಿಶ್ವಾಮಿತ್ರ ಚರಿತ್ರೆ. ತಪಸ್ಸಿಗೆ ಅಂತ ಕೂತು ವಸಿಷ್ಠರ ಮೇಲೆ ದ್ವೇಷ ಸಾಧಿಸೋ ಹೊರಟುವಂಥ ವಿಶ್ವರಥ ಆಗಿನ್ನೂ ಬ್ರಹ್ಮರ್ಷಿ ಆಗಿರಲಿಲ್ಲ. ಮೇನಕೆಯನ್ನು ಗಂಟು ಬಿದ್ದು ಕಂಬೈಂಡ್ ಸ್ಟಡಿ ಮಾಡಿ, ಶಕುಂತಲೆಯನ್ನು ಉಂಟು ಮಾಡಿ, ಮಗುವನ್ನು ಕಾಡುಪಾಲು ಮಾಡಿ ಹೋದಂಥ ಎಂಥ ಮಹಾಬ್ರಾಹ್ಮಣರೇನು. ಮಗುವನ್ನೇ ಬಿಟ್ಟು ಹೋಗ್ಬಿಟ್ಟ. ಪಕ್ಷಿಗಳು ಬೆಳೆಸಿದವು ಅಂತ ಹೇಳ್ತಾರೆ, ಅದಕ್ಕೆ ಬೇರೆ ಅರ್ಥ ಇದೆ. ಅಲ್ಲಿಂದ ಮುಂದೆ ದುಷ್ಯಂತನ ಜೊತೆಯಲ್ಲಿ ಅವಳಿಗೆ ಗಾಂಧರ್ವ ವಿವಾಹವಾಗಿ ಅವನು ಮರೆತು ಬಿಟ್ಟ. ಒಂದು ಉಂಗುರ ಮರೆತು ಬಿಡ್ತು
ತಗೊಂಬಂದು ಹಾಕಿದ್ದಾರೆ. ಎಲ್ಲಿ ಉಂಗುರದ ಕಥೆ ಮುಂದಲ್ಲಿಲ್ಲ. ದುಷ್ಯಂತನನ್ನು ವೇದವ್ಯಾಸ ಸ್ಪಷ್ಟವಾಗಿ ಹೇಳ್ತಾರೆ, ಮಹಾ ದುಷ್ಟ ಅಂತ ಬರೆದಿದ್ದಾರೆ. ಅವಳು ಬಂದು ಮಗುವನ್ನು ಹತ್ತಿರ ಇಟ್ಕೊಂಡು 3 ವರ್ಷದ ಮಗುವನ್ನು ನೀನು ಗಾಂಧರ್ವದಲ್ಲಿ ಮದುವೆ ಮಾಡ್ಕೊಂಡಿಲ್ಲ, ನನಗೆ ಜ್ಞಾಪಕ ಇಲ್ಲ ಅಂದರೆ ನೀನು ಯಾರೋ ನನಗೆ ಗೊತ್ತಿಲ್ಲ, ಈ ಮಗುವನ್ನು ಯಾರಿಗೋ ಹಡಿದಿದ್ದೀಯ ಅಂತ. ಜಾನನ್ನಪಿ ಸುದುರ್ಬುದ್ಧಿ 3 ಕಡೆ ಜಾನನ್ನಪಿ ತಿಳಿದಿದ್ರು ಹೆಂಡತಿ ಅಂತ, ಸುದುರ್ಬುದ್ಧಿ ಅಂತ ಬರೆದಿರೋವಾಗ ನೀವು ದುಷ್ಯಂತನನ್ನು ಧೀರೋದ ಜನ ನಂಬುತ್ತಾರೆ. ದುಷ್ಯಂತ ರೋಲ್ ಮಾಡಲಾಗ್ತಾನೆ. ನಮ್ಮಲ್ಲಿ ಎಷ್ಟೋ ಪ್ರೈಮ್ ಮಿನಿಸ್ಟರ್ಗಳೆಲ್ಲ ದುಷ್ಯಂತ ಆಗಿಬಿಟ್ರು. ಯಾರೂ ಶಕುಂತಲೆಯರಾಗಲಿಲ್ಲ ಈ ದೇಶದಲ್ಲಿ. ನನಗೆ ಭಾಳ ದುಃಖವಾಗುತ್ತೆ. ವ್ಯಾಸರ ಕಣ್ಣಿಂದ ನೋಡ್ತೇನೆ ನಾನು. ನನಗೆ ಬೇಂದ್ರೆ ಹೇಳೋರು, ಶಬ್ದ ಮೂಲದಿಂದ ಶಬ್ದವನ್ನು ಹಾಕಬೇಕು, ಅರ್ಥವಿಲ್ಲದೆ ಮೂಲವಿಲ್ಲದೆ ಬರೆಯಬಾರ್ದು. ಇದು ದೀಕ್ಷೆ ಕೊಟ್ಟಿದ್ದರು. ಅದು ಮುಂದಿನ ಕತೆ. ಇದಾಯ್ತಾ? ಇದು ಎಷ್ಟು ತುಂಬ ಇದೆ ಮಾತನಾಡೋದು, ಶಕ್ತಿ ಇಲ್ಲ. ನಹುಷನ ಬಗೆಗೆ ನೋಡಿ, ಇದು ದೇವುಡು ಅವರು ಯಜುರ್ವೇದಿಗಳು. ಅವರು ವೇದವನ್ನು ಓದಿ ಕಾದಂಬರಿ ಬರೆದಿದ್ದರು. ಮಹಾಕ್ಷತ್ರಿಯ. ನಾನು ನಂಬಿ ಮೋಸ ಹೋಗಿದ್ದೆ. ವೇದ ಓದಿಲ್ಲ. ಋಗ್ವೇದದಲ್ಲಿ ಅಲ್ಲ, ನೀ ಯಜುರ್ವೇದ ಇದ್ದರೂ ಋಗ್ವೇದ ಓದಬೇಕು. 4 ವೇದ ನಮ್ಮದೇ. ಅದರಲ್ಲಿ ನಹುಷನೆಂಬವನು ಚಿಕ್ಕ ವಯಸ್ಸಿನಲ್ಲಿಯೇ ನಾಗಾಸ್ತ್ರೀಯರ ಬೇಟೆಗೆ ಹೊರಟು ನಾಗಾಕೇರಿಯಲ್ಲೇ ಹೊಕ್ಕು ಅನೇಕ ವರ್ಷ ಕಾಲ ಅನೇಕ ಸ್ತ್ರೀಯರಲ್ಲಿ ದಿನಕ್ಕೊಬ್ಬಳು 2 ಜನಂತೆ ನಾಗ ಸಂತಾನವನ್ನು ಮಾಡಿದ ನಾಹುಷ್ಯನಾಗರು ಅಂತ ಒಂದು ಸಂತಾನ. ಅವ್ರನ್ನೆಲ್ಲ ಜನ್ಮೇಜಿ ಅಗ್ನಿಯಲ್ಲಿ ಹಾಕಿ ಸುಡ್ತಾನೆ. ಪರೀಕ್ಷಿತನ ಒಂದು ತಪ್ಪಿಗೆ ಈ ತಕ್ಷಕನ ಕಡೆಯವರು ಮಾಡಿದ ತಪ್ಪು ಅಂಥೇಳಿ ಅಂತಹ ಮಹಾದುಷ್ಟ, ಬಲಿಯ ದುಷ್ಟ ಅಲ್ಲ, ಮಹಾದುಷ್ಟ ನಾಗ ಸಂತಾನ ಅಂಥವನನ್ನು ಕರೆದು ಅಶ್ವಮೇಧ ಮಾಡ್ದ ಅಂತ ಬರುತ್ತೆ. ಒಂದು ಜನ್ಮದಲ್ಲಿ ಎಷ್ಟು ಶತಾಶ್ವಮೇಧಿ ಹೇಳ್ತೇವೆ. ಅದಕ್ಕೆ ಸಪೋರ್ಟ್ ಏನು ಮಾಡ್ತಾರೆ ಅಂದರೆ ಅನೇಕ ಸಾವಿರ ವರ್ಷ ಬದುಕಿದ್ದ ಹಾಗೆ ಸುಳ್ಳು ಕಥೆಗಳು. ಒಂದು ಜನ್ಮದಲ್ಲಿ 1 ಅಶ್ವಮೇಧ ಮಾಡುವುದು ಕಷ್ಟ, 1 ವರ್ಷ ಬೇಕದಕ್ಕೆ. ಇವನು ಬೇರೆ ಬೇರೆ ರೀತಿಯಲ್ಲಿ ಮಾಡಿದಾಗ ಮಾಡಿ ತನಗೆ ಸಲ್ಲದ ಇಂದ್ರ ಪದವಿಯನ್ನು ಪಡೆದುಕೊಂಡು ಅಲ್ಲಿಯೂ ಕಾಮಕ್ರೋಧಗಳು ಬಿಡದೆ ಹಳೆಯಿಂದ ಹೆಂಡತಿ ನನಗೆ ಬೇಕು ಅಂತ ಹೇಳಿ ಪತಿತನಾದವನ ಕಥೆ ನಹುಷನ ಕಥೆ. ಇದ್ರಲ್ಲಿ ನಮಗೇನು ಪಾಠ ಅಂದರೆ, ಇವತ್ತು ರಾಜಕಾರಣಿಗಳನ್ನು ನೋಡಿ ತಿಳ್ಕೊಳ್ಳಿ. ದುಷ್ಟರು ಮೇಲಕ್ಕೂ ಹೋಗ್ತಾರೆ, ಕೆಳಕ್ಕೂ ಬೀಳ್ತಾರೆ. ಮನುಷ್ಯನ ಉದ್ಧಾರ, ಮನುಷ್ಯನ ಅಧಃಪತನ. ಉದ್ಧಾರ, ಅಧಃಪತನ. ಇದಕ್ಕಿಂತ ದೊಡ್ಡ ಥೀಮ್ ಏನಿದೆ ಜೀವನದಲ್ಲಿ? ಬದುಕುವುದು ಹೇಗೆ, ಬಾಳುವುದು ಹೇಗೆ? ಬದುಕು ಬೇರೆ, ಬಾಳು ಬೇರೆ. ಸಾಯದೇ ಇದ್ದರೆ ಬದುಕು, ಬಾಳುವುದು ಅಂದರೆ ಮೌಲ್ಯಯುಕ್ತವಾಗಿ ಬಾಳು. ಬೇಂದ್ರೆ ಹೇಳ್ತಿದ್ರು, ಬಾಳು ಬೇರೆ ಬದುಕು ಬೇರೆ ಅಂತ. ಆದ್ದರಿಂದ ಮನುಷ್ಯನಿಗೆ ಕೊನೆಗೂ ನೋಡಿ ಅಧಃಪಾತ. ಯಯಾತಿ ಕಥೆ ಅದು ಅದೇ, ದುಷ್ಯಂತನ ಕಥೆ ಅದೇ. ಮಹಾಭಾರತ ಆದಿಯಲ್ಲಿ ನೀವು ಕಾಣುವುದೆಲ್ಲ ಇಂಥ ದುಷ್ಟ ಜನರನ್ನೇ ಕಾಣ್ತೀರಿ. ಅದರೊಳಗಿಂದಲೂ ಬಂದ ಭರತನಂಥ ಒಬ್ಬ ಚಕ್ರವರ್ತಿ. ಭರತನಿಗೆ 9 ಮಕ್ಕಳಾದರೂ ಒಂದು ಮಗುವು ಸರಿಯಾದ ದಾರಿಯಲ್ಲಿರಲಿಲ್ಲ. ಗಾಬರಿ ಮಾಡಿ ಕುರ್ಚಿ ಇಟ್ಕೊಳ್ಳಿ. ಭರತ ತನ್ನ 9 ಮಕ್ಕಳನ್ನು ತಾನೇ ಕೊಲ್ಲಿಸಿದ. ಇವತ್ತು ಯಾವ ರಾಜಕಾರಣಿ ಮಾಡ್ತಾನೆ ಇದನ್ನು? ನಾನು ಆದಮೇಲೆ ನನ್ನ ಮಕ್ಕಳಿಗೆ ಪಟ್ಟ ಇರಲಿ ಅಂತಾನೆ. ಆಮೇಲೆ ನಿಯೋಗ ಪದ್ಧತಿಯಿಂದ ಭರದ್ವಾಜರಲ್ಲಿ ಮಕ್ಕಳನ್ನು ಉಂಟು ಮಾಡಿ ಅಲ್ಲಿಂದ ಮುಂದಕ್ಕೆ ಭೀಷ್ಮೋತ್ಪತ್ತಿ ಇತ್ಯಾದಿಗಳು ಇದೆಲ್ಲ ಪಾಂಡವ ಕೌರವರ ಕಥೆಯ ತನಕ ತರಿಬೇಕು. ಅಲ್ಲಿ ತನಕ ದೇವರು ನನಗೆ ಶಕ್ತಿಯನ್ನು ಕೊಡಬೇಕು. ಈ ಕೈ ಪೆನ್ ಹಿಡಿದು ಬರೀಬೇಕು. ಕೂತರೆ ಶರೀರದಲ್ಲಿರುವಂಥ ತೊಂದರೆಗಳು ಮರೆತು ಹೋಗುತ್ತೆ. ನನಗೆ ಸುಬ್ರಹ್ಮಣ್ಯ ಅವರ ಸ್ಫೂರ್ತಿ. ಒಂದು ದಿವಸಕ್ಕೆ 2 ಸಲ 3 ಸಲ ಫೋನ್ ಮಾಡ್ತೀನಿ. ಅವರೆಷ್ಟು ಬೇಜಾರು ಮಾಡ್ಕೊಳ್ತಾರೋ ನನಗೆ ಗೊತ್ತಿಲ್ಲ. ಯಾತಕ್ಕೆ ಕೇಳ್ತೆ, ನಾವು ಬರೆಯೋದು ದೊಡ್ಡದಲ್ಲ, ಅವರು ಅದನ್ನು ಪಬ್ಲಿಷ್ ಮಾಡ್ತಾಯಿದ್ದಾರೆ. ಇದು ನಮ್ಮ ಕುಟುಂಬದವರು. ನಾನೇನು ಬರೆದ್ರು ಮೊದಲು ಕಾದಂಬರಿ ಓದೋರು ಅವರೇ. ಅವ್ರು ಹೇಳಿದರು, ಮೊದಲನೇ ಪುಸ್ತಕ ನಿಮ್ಮ ಯಾವುದು ಉರ್ವಶಿ ಪುರೂರವ ಸ್ವಲ್ಪ ಡಿಫಿಕಲ್ಟ್ ಆಗ್ಬೋದು ಓದೋರಿಗೆ. ಯಾತಕ್ಕೆ ನಾನೇ ಹೇಳ್ಬಿಡ್ತೀನಿ ಸ್ವಲ್ಪ. ಯಾಕೆ ಇದು ಆನ್ಲೈನ್ ಮಾಡ್ತಾಯಿದ್ದೀರಿ, ಎಲ್ಲ ಕಡೆ ಹೋಗುತ್ತೆ, ಯಾರಿಗೆ ಅರ್ಥ ಆಗುತ್ತೋ ಆಗಲಿ. ಗಾಯತ್ರಿ ಮಂತ್ರ ಉಚ್ಚಾರ ಮಾಡಿದ್ದು ಯೋಗಕ್ಕೆ ಬೆಳಕು ಕೊಡುವ ಮಂತ್ರ. ಸುಮ್ಮನೆ ಹಾಗೆ ನೀವು ಸ್ವಿಚ್ ಹಾಕಿದರೆ ಟಿ ವಿ ಬರೋಲ್ಲ. ಅದು ರಿಮೋಟ್ ಬೇಕು, ಕರೆಂಟ್ ಆನ್ ಮಾಡಬೇಕು. ಅದಕ್ಕೆ ವ್ಯಾಹೃತಿಗಳು
ಭೂಹು ಭುವಃ ಸುವಃ ಮಹಃ 4 ವ್ಯಾಹೃತಿಗಳು. ಆಮೇಲೆ ಮುಂದೆ ಸಪ್ತವ್ಯಾಹೃತಿಗಳಾದವು. ವ್ಯಾಹೃತಿ ಮುಂದೆ ಉಚ್ಚಾರಣೆ, ಎ ಫೋರ್ಸ್ಫುಲ್ ಅಟರೆನ್ಸ್ ಆಫ್ ಸಮಥಿಂಗ್. ಅದರಲ್ಲಿ ನೋಡಿ ನಿಮ್ಗೆ ಅರ್ಥ ಮಾಡ್ತೀನಿ. ನಮ್ಮಲ್ಲಿ 90% ಪೀಪಲ್ ಇವತ್ತು ಭೂಪ್ರಜ್ಞೆಯಲ್ಲಿದ್ದಾರೆ. ಪೇಪರ್ನಲ್ಲಿ ನೋಡಿ ಬರುತ್ತೆ, ಡೆಲ್ಲಿಗೆ ಹೋದರು, ಅಲ್ಲಿ ಹೋದರು, ಕುರ್ಚಿ ಬದ್ರೆ ಮತ್ತೊಂದು ಐತೆ, ಅಧಿಕಾರವಾಯ್ತು ಐತೆ, ಎಷ್ಟು ದುಡ್ಡು ತಿಂದರು, ಏನು ಮಾಡಿದ್ರು, ಕೋರ್ಟ್, ಸಿನಿಮಾದಲ್ಲೂ ಅದೇ, ಕ್ರಿಕೆಟಲ್ಲೂ ಅದೇ. ಭೂಮಿಯ ಪ್ರಜ್ಞೆಯನ್ನು, ಮಣ್ಣಿನ ಹುಳುವಿನ ಪ್ರಜ್ಞೆಯನ್ನು ಬಿಟ್ಟು ಮೇಲೆ ಕೇಳಿದಿದ್ದವರೆಲ್ಲ ಭೂಪ್ರಜ್ಞೆಯವರು. ಭುವಃ ಅನ್ನೋರು ಸಾಹಿತಿಗಳು, ಹಾಡುಗಾರರು. ಇವರು ದೇ ಕ್ಯಾನ್ ಇಂಪ್ರೂವ್ ಲೈಫ್ ಟು ಸಮ್ ಎಕ್ಸ್ಟೆಂಟ್. ಆದರೆ ಅದು ಸುವಹ ಲೈಟ್ ಕೊಡಬೇಕು. ಲೈಟ್ ಕೊಟ್ಟ ಮೇಲೆ ಮಹಾ ಡಿಲೈಟ್ ಬರಬೇಕು. ಲೈಟಿಂದ ಮೇಲೆ ಡಿಲೈಟ್ ಬರಬೇಕು. ಆ ಡಿಲೈಟ್ ಕೊಡುವವಳು ಊರ್ವಶಿ. ಪುರೂರವ ಆ ಎತ್ತರಕ್ಕೆ ಏರಿದ. ಆದರೆ ಮನುಷ್ಯನ ಪ್ರಜ್ಞೆ, ಅವನು ಎಷ್ಟು ತಪಸ್ಸು ಮಾಡಿದ ಅವಳನ್ನು ಪಡೆಯೋದಕ್ಕೆ. ಅವಳು ಹೆಂಡತಿ ಆಗಬೇಕಾದ್ರೆ ಕಂಡೀಷನ್ ಹಾಕಿದ್ಲು, ನಂದೆರಡು ಆಡಿನ ಮರಿ ಯಾವಾಗಲೂ ಜೊತೆಯಲ್ಲಿರುತ್ತೆ, ನೀನು ಹಾಸಿಗೆಯಲ್ಲಿ ಬಿಟ್ಟು ನಗ್ನನಾಗಿ ನನಗೆ ಕಾಣಿಸಬಾರದು, ಕಾಮಕ್ರೋಧಕ್ಕೆ ರೆಡಿಯಾಗುತ್ತೆ ಅದು. 3ನೇದು, ನಾನು ಸರ್ವದಾ ತುಪ್ಪವನ್ನೇ ಆಹಾರವನ್ನಾಗಿ ಸ್ವೀಕಾರ ಮಾಡ್ತೇನೆ. ನೋಡಿರಿ, ಅಗ್ನಿಗೆ ತುಪ್ಪ ಆಹಾರ. ಈ ಆಡು ಅಂದ್ರೇನು, ತುಪ್ಪ ಅಂದ್ರೇನು, ಇದೆಲ್ಲ ಕುಡಿದು ಇದು ಅರ್ಥ ಬರೆದಿದ್ದೇನೆ. ಒಬ್ಬರು ಈ ಪುಸ್ತಕ ವೇದ ಸಂಸ್ಕೃತಿಗೆ ನಾನು ಬರೆದಾಗ ಒಬ್ಬ ಮಠಾಧಿಪತಿಯು ನನಗೆ ಒಂದು ಒಳ್ಳೆಯ ಮಾತನ್ನು ಆಡಿ ಹರಿಸಲಿಲ್ಲ. ಎಲ್ಲ ಮಠಾಧಿಪತಿಗಳಿಗೆ ಕೊಟ್ಟೆ. ಒಬ್ಬರು ವಿಕೃತ ಮನಸ್ಸಿನವರು, ಇದೆಲ್ಲ ನೀವು ಬರೆದಿದ್ದು ಕಲ್ಪಿತಾರ್ಥವು ಅಂತ ಕೇಳಿದ್ರು. ನಾ ಹೇಳಿದೆ, ಬೀಗ ಇದೆ ಟ್ರೆಷರಿಗೆ, KG ಕೈ ಕಳೆದು ಹೋಗಿಬಿಟ್ಟಿದೆ, ನೀವು ಅದನ್ನು ರಿಪೇರಿ ಮಾಡೋನು ಕರೆಸಿ KG ಕೈ ತಯಾರು ಮಾಡ್ತೀರ, ಓಪನ್ ಆದರೆ ಸಾಕಲ್ಲ, ಇದು ಕೃತಕವಾದ್ರಾಗಲಿ ನಿಜವಾದ್ರಾಗಲಿ. ಆಮೇಲೆ ಅವ್ರ ನಜರ್ ಮಾತೇ ಬಿಟ್ಬಿಟ್ರು. ಐ ಹ್ಯಾವ್ ನೆವರ್ ಕೇರ್ಡ್ ಫಾರ್ ಸಚ್ ಪೀಪಲ್. ಇವತ್ತು ವೇದವನ್ನು ಓದ್ತಾರೆ, ಬಾಯಿಪಾಠ ಮಾಡ್ತಾರೆ, 90% ಅದರ ಅರ್ಥ ಚಿಂತನೆಗೆ ತೊಡಗುವುದಿಲ್ಲ. ಆ ಅರ್ಥದಲ್ಲಿ ವೈಚಾರಿಕ ಅಂತ ನಾವು ವೇದಾರ್ಥ ಚಿಂತನೆಯನ್ನು ಪ್ರಾಯಶಃ ಕನ್ನಡದಲ್ಲಿ ಈ ರೂಪದಲ್ಲಿ ಮಾಡಿದವರಲ್ಲಿ ನಾನೇ ಮೊದಲವ ಇರಬಹುದು ಬಂದಿರೋಳೆ, ಗೊತ್ತಿಲ್ಲ. ಇನ್ನೊಬ್ಬರು ಇದ್ದರೆ ತಿಳಿಸ್ಕೊಡಿ, ಕಲ್ತ್ಕೊಳ್ತೀನಿ ಅವರಿಂದ. ಆದರೆ ನಾನು ಪರಂಪರೆಯನ್ನು ಬಿಟ್ಟಿಲ್ಲ. ಯಾಸ್ಕ ಮಹರ್ಷಿಗಳು ಹೇಳ್ತಾರೆ, ಯಾವನು ವೇದವನ್ನು ಓದಿಯೋ ಅರ್ಥ ತಿಳಿಯಲಿಲ್ಲವೋ ಅವನು ಭಾರವಾಹಿ ಚಂದನ ಭಾರ ಖರಹ ಯಥ. ಕತ್ತೆಯ ಮೇಲೆ ಅದು ಚಿತ್ರ ಕೊಟ್ಟಿದ್ದಾರೆ ನಮ್ಮ ಯಲ್ಲಾಪುರವರು. ಕತ್ತೆಯ ಮೇಲೆ ಎಷ್ಟೊಂದು ಭಾರವಾದಂಥ ಗಂಧದ ಗಟ್ಟಿಗೆ ಹೇರಿದರು, ಅದರ ವಾಸನೆ ತಿಳಿಯೋದಿಲ್ಲವೋ ಹಾಗೆ ಒಂದು ಅಕ್ಷರವನ್ನಾದರೂ ಉಳಿಸಿದ್ರಲ್ಲ ಸಂತೋಷ ಪಡ್ತೇವೆ. ವೇದ ವೀತಿದ್ರೆ ವೇದವನ್ನು ಅರ್ಥ ಮಾಡಿಕೊಂಡವನು, ವೇದ ಅರ್ಥ ಮಾಡಿಕೊಂಡವರು ಹೇಳೋದಕ್ಕೆ ಬಾಯಿ ಇರೋದಿಲ್ಲ. ಅದು ನನ್ನಂಥ ಮೂಢ ಕೃತಿಗಳ ರೂಪದಲ್ಲಿ ಬರೆದು ತಿಳಿಸ್ಬೇಕು. ಮಹಾಭಾರತದ ವ್ಯಾಸರ ಋಣ ಎಷ್ಟಿದೆಯಾ ನಮ್ಮ ಮೇಲೆ, ನಮ್ಮ ಹೆಗಲ ಮೇಲೆ ವ್ಯಾಸರ ಋಣ ತುಂಬ ಇದೆ. ಆ ಋಣ ತೀರಬೇಕು. ಋಷಿಋಣ ಋಣತ್ರಯಗಳಲ್ಲಿ ಅನ್ನೋ ಭಾವನೆಯಿಂದ ನಾನು ಕೃತಿ ಊರ್ವಶಿ ಪುರೂರವ ಇದು ಅಸಾಮಾನ್ಯವಾದ ಕೃತಿ. ನಾನೇ ಹೇಳಬಾರ್ದು ಆ ಮಾತನ್ನು. ಅದು ಭುವಃ ಸುವಃ. ಇನ್ನು ಮೇಲೆ ಜನ ಉತ್ಪತ್ತಿ ಸೃಷ್ಟಿ ಅಲ್ಲಿ ತನಕ ಹೋಗುವ ಮುಟ್ಟುವ ತನಕ ಊರ್ವಶಿ ವಶ ಆಗುವುದಿಲ್ಲ. ಅದನ್ನು ಅವನು ಮುಟ್ಟಿದ ಮೇಲೆ ಅವಳು ಬಂದರೂ ತಿರಸ್ಕಾರ ಮಾಡ್ತಾನೆ. ತಿರಸ್ಕಾರ ಮಾಡೋ ಜಾಗದಲ್ಲಿ ನಾವು ಒಳೆದಿದ್ದೇನೆ, ಈ ಅಗ್ನಿಸ್ಥಾಲಿಯನ್ನು ಇಟ್ಕೋ, ದಿವಸಕ್ಕೆ ಇದನ್ನು ಉಪಸ್ಥಾನ ಮಾಡುವಾಗ ನಾನೇನು ಪ್ರತ್ಯಕ್ಷವಾಗ್ತೇನೆ ಜ್ವಾಲೆಯಲ್ಲಿ ಅಂತ ಹೇಳಿ ಹೋಗ್ತಾಳೆ. ಇದನ್ನು ಇವತ್ತು ಅಗ್ನಿಹೋತ್ರ ಮಾಡುವ ಬ್ರಾಹ್ಮಣ ವಿಶೇಷ ಅಲ್ಲಲ್ಲೇ ಇದ್ದಾರೆ. ನಮ್ಮ ಗುರುಗಳು ಈಗಿನ ಅಹೋಬಿಲ ಮಠದ ಸ್ವಾಮಿಗಳು ಪೂರ್ವಾಶ್ರಮದಲ್ಲಿ 40 ವರ್ಷ ಅಗ್ನಿಹೋತ್ರ ಮಾಡಿದ ಮಹಾ ತಪಸ್ವಿಗಳು. ಅವರ ಚಿತ್ರವನ್ನು ಕೊಟ್ಟಿದ್ದೇವೆ ಪುಸ್ತಕದಲ್ಲಿ. ಅವರ ಸಹಾಯದಿಂದ ಅಗ್ನಿಹೋತ್ರ ತತ್ವ ಅಂದ್ರೇನು, ಅದಕ್ಕೆ ಬೇಕಾಗುವ ಪದಾರ್ಥಗಳೇನು ಎಲ್ಲವನ್ನೂ ಕೊಟ್ಟಿದ್ದೇನೆ. ನೋಡಿ, ಸ್ವಾಮಿಗಳ ಚಿತ್ರ ಇದೆ. ಇದರ ಸ್ವಲ್ಪ ಭಾಗವನ್ನು ಊರ್ವಶಿ ಪೂರ್ವದಲ್ಲಿಯೂ ಕೊನೆಯಲ್ಲಿ ಒಂದು ಕಡೆಯಲ್ಲಿ ಹಾಕಿದ್ದೇನೆ. ಮಹಾನುಭಾವರು ಧಾರವಾಡದಲ್ಲಿ ನಾನು ಪರಿಚಿತವಾದವರು ಸಾಮಧ್ಯ ಕ್ಷೇತ್ರ ನಿತ್ಯಾಗ್ನಿಹೋತ್ರಿಗಳಾಗಿದ್ದರು. ಇನ್ನು ಆಂಧ್ರದಲ್ಲಿದ್ದಾರೆ, ತಮಿಳುನಾಡಲ್ಲಿದ್ದಾರೆ, ಮಧ್ಯಪ್ರದೇಶದಲ್ಲಿದ್ದಾರೆ ಅಗ್ನಿಹೋತ್ರಿಗಳು. ದಿ ಅರ್ಲಿಯೆಸ್ಟ್ ವೇ ಆಫ್ ಇಂಟ್ಯೂಟಿಂಗ್ ಗಾಡ್, ದೇವರನ್ನು ಕಾಣೋ ಮೊದಲನೇ ಋಷಿಗಳ ಯತ್ನ ಅಂದರೆ ಅಗ್ನಿಹೋತ್ರ. ನೀವು ಅದನ್ನು ಮಾಡದೇ ಇದ್ದರೆ ಇವತ್ತು ಆ ಮಂತ್ರ ಅಲ್ಲಿರೋ 2 ಮಂತ್ರ, ಪ್ರಜಾಪತಿಯೇ ತನ್ನವಮ
ಸೂರ್ಯಾಯ ಸೂರ್ಯ ಈ ಎರಡು ಮಂತ್ರ ಏನ್ರಿ ಇದೆ ಅಂದರೆ ಎಲ್ಲ ಉಪಾಸನೆ ಮಾಡಬೇಕು ಸ್ವಾಮಿ. ಒಬ್ಬ ಹೇಳ್ತಾನೆ ಮುಟ್ಟಾಳ, ಗೌರೀಶಂಕರ ಅನ್ನೋ ಶಿಖರ ಇಲ್ಲವೇ ಇಲ್ಲ, ಸುಮ್ಮನೆ ಹೇಳ್ತಾರೆ ಅಂತ. ಯಾಕೆ ಅವನು ನೋಡೇ ಇಲ್ಲ. ನೀ ಮೇಲೆ ಹತ್ತಬೇಕು, ನಾ ಕೆಳಗೆ ಇಳಿಯೋದಲ್ಲ. ಸಾಹಿತ್ಯ ಸಮಾಜ ಸುಧಾರಿಸೋದಿಲ್ಲ ಅಂತ ಹೇಳಿದ ಮಹಾನುಭಾವನೆಗೆ ನಾವು ವಾರ್ನಿಂಗ್ ಕೊಡ್ತೇನೆ. ಜನರ ಮಟ್ಟಕ್ಕೆ ನೀನು ಇಳಿಯುವುದಲ್ಲ, ನಿನ್ನ ಮಟ್ಟಕ್ಕೆ ಜನರನ್ನು ಎತ್ತಬೇಕು. ಸಾಹಿತ್ಯ ಮೇಲಕ್ಕೆ ಎತ್ತಬೇಕು ಮನುಷ್ಯನನ್ನು ಅಂತ ಮಹಾಪ್ರಜ್ಞೆ ಇದ್ದರೆ ಒಬ್ಬ ವಿಶ್ವಾಮಿತ್ರ ಕ್ಷತ್ರಿಯನಾಗಿ ಹುಟ್ಟಿಯೂ ಬ್ರಾಹ್ಮಣನಾದ ಹಾಗೆ. ಇವತ್ತು ಎಲ್ಲ ಕಡೆ ಬ್ರಾಹ್ಮಣ ಅವಹೇಳನ, ವೇದಾವಹೇಳನ, ಸಂಸ್ಕೃತ ಅವಹೇಳನ, ಇದು ಭಾರತೀಯರ ನಾಶಕ್ಕೆ ಮುಹೂರ್ತ ಇಟ್ಟ ಹಾಗೆ. ಆ ಸಮಯದಲ್ಲಿ ಕಂಕಣ ಕಟ್ಟಿಕೊಂಡು ವೇದಗಳನ್ನು ಕುರಿತು ವೇದಾರ್ಥ ಪ್ರತಿಪಾದಕವಾದ ಈ ಗ್ರಂಥಗಳನ್ನು ನಾನು ಬರೆದಿದ್ದೇನೆ. ಕೆಲವರು ಇದು ಕಾದಂಬರಿಗಳೇ ಅಲ್ಲ ಅಂದರು. ನೀವೇನು ಹೇಳ್ತೀರೋ ಗೊತ್ತಿಲ್ಲ. ಕಾದಂಬರಿಯೂ ಅಲ್ಲೋ, ಬರಹ ಅಂತೂ ಇದೆಯಲ್ಲ. ಒಂದು ಬರಹಗಾರ, ಲೇಖಕ ಅಂತ ಏನಾದ್ರು ಕರೀರಿ. ಮಹಾಭಾರತ ರಾಮಾಯಣಗಳನ್ನು ನಮ್ಮ ಸಾಹಿತ್ಯದ ಪ್ರಭೃತಿಗಳು ಮೀಮಾಂಸಕರು ಅಳತೆಗಳನ್ನಾಗಿ ಇಟ್ಕೊಳ್ಳಿಲ್ಲ. ನಾನೊಂದು ಮೈಸೂರು ಸೆಮಿನಾರಲ್ಲಿ CDN ಅವರ ಎದುರುಗಡೆ ಡಾಕ್ಟರ್ ಕೆ ಕೃಷ್ಣಮೂರ್ತಿಯವರು ಪಕ್ಕದಲ್ಲೇ ಕೂತಿದ್ದರು. ದಿ ಟ್ರಾಜಿಡಿ ಆಫ್ ಇಂಡಿಯನ್ ಕ್ರಿಟಿಸಮ್ ಈಸ್ ವಿ ಹ್ಯಾವ್ ನೆವರ್ ಕನ್ಸಿಡರ್ಡ್ ವ್ಯಾಸ ಆ್ಯಂಡ್ ವಾಲ್ಮೀಕಿ ಆ್ಯಸ್ ಅವರ್ ಎಕ್ಸಾಂಪ್ಲಾರ್ಸ್. ವಾಲ್ಮೀಕಿ ವ್ಯಾಸರನ್ನು ಬಿಟ್ಟು ಬಳಿಯ ಕಾಳಿದಾಸ, ಭವಭೂತಿ ಇವ್ರನ್ನ ಇಟ್ಕೊಂಡು ಅರ್ಧ ಪಾದಕ್ಕೆ ಬಿದ್ದಿದ್ದೇವೆ. ಸೊ ಅವ್ರು ಕೇಳಿದರು, ವ್ಯಾಸ ಸ್ಟ್ಯಾಂಡರ್ಡ್ ಬರೋರು ಯಾರು? ಮತ್ತು ಹೇಳಿ ಆಗಂತ. ವ್ಯಾಸರ ಸ್ಟ್ಯಾಂಡರ್ಡ್ ಬರೋರು ಯಾರು? ನೀವು ಬರೀರಿ ಮೊದಲು. ವಾಲ್ಮೀಕಿ ಸ್ಟ್ಯಾಂಡರ್ಡ್ ಬರೋರು ಯಾರು? ಅಲ್ಲ, ತಿರುಚು ಸಾಹಿತ್ಯ ಬಹಳ ಬಂದುಬಿಟ್ಟಿದೆ. ಇಲ್ಲ, ಕಾಳಿದಾಸನೇ ತಿರುಚಿದ, ಭಾಸ ತಿರುಚಿದ, ಭವಭೂತಿ ಅಂತೂ ಗೋಳಾಡಿ ರಾಮನನ್ನು ಹುಚ್ಚ ಅಂತ ಮಾಡಿಬಿಟ್ಟ. ಇನ್ನು ಮುಂದೆ ಬಂದವರನ್ನು ಯಾರು ಮಾಡಿದ್ದಾರೆ. ಪ್ರಖ್ಯಾತ ಕಾದಂಬರಿಕಾರರು ಕುಂತಿ ವ್ಯಭಿಚಾರಿಕ ಪಾಂಡವರನ್ನು ಹಳೆದದು. ಇನ್ನೊಬ್ಬ ಜ್ಞಾನಪೀಠ ಪ್ರಶಸ್ತಿ ವಿಜೇತ ಕವಿ ಬರೀತಾನೆ, ರಾವಣ ಕುಂಭಕರ್ಣ ಸತ್ತ ಮೇಲೆ ಲವಕುಶರಾಗಿ ಹುಟ್ಟಿದರು. ಏನು ಹೇಳ್ತೀರಿ? ಸೀತೆ ರಾಮನನ್ನು ಧಿಕ್ಕಾರ ಮಾಡಿದ್ರು ಸ್ತ್ರೀವಾದಿಯಾಗಿ. ನಿಮ್ಮ ಕೈ ಸ್ವಾತಂತ್ರ್ಯ ಕೊಟ್ಟವರು ನಾನು ಧಿಕ್ಕಾರವನ್ನು ಹೇಳಬೇಕಾಗಿ. ಜವಾಬ್ದಾರಿ ಬೇಕು. ಸಾಹಿತ್ಯ ಬರೋವನಿಗೆ ಜವಾಬ್ದಾರಿ ಬೇಕು. ಪೆನ್ನಲ್ಲಿ ಜವಾಬ್ದಾರಿ, ತುಟಿಯಲ್ಲಿ ಜವಾಬ್ದಾರಿ, ಚಿಂತನೆಯನ್ನು ಮಾಡ್ಕೊಂಡು ಮಾಡಬೇಕು. ಇಂಥದ್ದೊಂದು ದೃಷ್ಟಿ ನನಗೆ ಪ್ರೇರಿಸಿದ್ದರಿಂದ ಅವರು ಹೇಳಿದರು 90ರ ಸಮೀಪದಲ್ಲಿದ್ದೇನೆ ಅಂತ. 90 ಇನ್ನು ಎಷ್ಟು ವರ್ಷ ಕೊಟ್ಟರು ಅಷ್ಟೇ. ಕೈ ಶಕ್ತಿ ಆರ್ಥ್ರೆಟಿಕ್ ಇದ್ದರೂ ಬಿಟ್ಟಿಲ್ಲ, ಬರೀತಿದ್ದೇನೆ. ಆದಷ್ಟು ಬೇಗ ಬರ್ಕೊಂಡು 10 ಅಧ್ಯಾಯ ತಯಾರಾಗಿದೆ. ಭರತ ಚಕ್ರವರ್ತಿಯ ಕಥೆಗೆ ಪೂರ್ವ ಪೀಠಿಕೆ ಅಂದರೆ ಒಬ್ಬ ಭರತ ಬರಬೇಕಾದ್ರೆ ಒಬ್ಬ ವಿಶ್ವಾಮಿತ್ರ ಎಷ್ಟು ತಪಸ್ಸು ಮಾಡಿದರು. ವಸಿಷ್ಠರ ಮೇಲೆ ನೋಡಿ, ನೀವು ಸ್ಟಿಂಗ್ ಆಪರೇಷನ್ ಅಂತೀರಿ, ವೇದದಲ್ಲಿದೆ, ಓದೋ ಇಲ್ಲ. ಬೆತ್ತನೆ ಸ್ತ್ರೀಯರನ್ನು ವಸಿಷ್ಠಾಶ್ರಮಕ್ಕೆ ಕಳುಹಿಸಿ ಅವರು ವಾಪಸ್ ಬರೋದನ್ನು ಅವ್ರ ಪತ್ರಿಕಾಕರ್ತರಿಲ್ಲ ಬೇರೆಯವರು ತೋರಿಸಿ ಇವನು ಮಾಯಾವಿ ಇದ್ದಾನೆ, ವಸಿಷ್ಠ ವ್ಯಭಿಚಾರಿ ಅಂತ ಅಪಪ್ರಚಾರ ಮಾಡಿದ್ದು. ಇದಕ್ಕೆಲ್ಲ ಮಂತ್ರಗಳು ಋಗ್ವೇದದಲ್ಲಿವೆ. ಮಹಾರಾಯರೇ ಓದೋದಿಲ್ಲಪ್ಪ. ದೇವಡವರೇ ಓದಿಲ್ಲ ಅಂದರೆ ಯಾರಿಗೆ ಓದಬೇಕು? ನನ್ನಂಥ ಒಬ್ಬ ಪಾಪಿ ಓದಿ ಸಂಕಟಪಟ್ಟು ಇಂಥ ಕೃತಿಗಳನ್ನು ನಾನು ಬರೀಬೇಕು. ನಾವು ಬರೆಯೋದು ದೊಡ್ಡದಲ್ಲ. ಸುಬ್ರಹ್ಮಣ್ಯ ಅವರು ನನಗೆ ತಿಳಿದ ಹಾಗೆ ತಾವು ಪ್ರಕಟಿಸುವ ಕೃತಿಗಳ ಪ್ರತಿಯೊಂದನ್ನು ಓದುವಂಥ ಒಬ್ಬ ವಿಮರ್ಶಕ, ಪ್ರಕಾಶಕ. ಅನೇಕ ಪ್ರಕಾಶಕರು ಒಬ್ಬರಿಗೆ ಹೆಸರಿದ್ರೆ ಸಾಕು ಅಂತ ಅವ್ರು ಕೊಟ್ಟಿದ್ದು ರದ್ದಿ ಇದ್ದರೂ ಪ್ರಿಂಟ್ ಮಾಡ್ತಾರೆ, ಏನೂ ಪ್ರಿಂಟ್ ಮಾಡ್ತಾರೆ. ಇದು ಸದಭಿರುಚಿ ಅಂತ ಹೇಳ್ಕೊಂಡಿದ್ದೇನೆ, ಉತ್ಪ್ರೇಕ್ಷೆ ಅಲ್ಲ. ನಾನು ಪುಸ್ತಕ ಕೊಟ್ಟ ಮೇಲೆ ಅವ್ರನ್ನ ಕೇಳ್ತೇನೆ, ಓದಿದ್ದೀರಾ ಪ್ರೂಫ್ ನೋಡುವಾಗ ಒಬ್ಬರು ಜೊತೆಗೆ ಇಟ್ಕೊಂಡು ಪುಸ್ತಕವನ್ನು ಓದಿ ಏನು ತಿಳಿತು, ಇದು ಹೀಗಿದೆ ಅವರು ವಿಮರ್ಶೆ ಮಾಡಿ ಹೇಳಿದರೆ ನನಗೆ ಸಂತೋಷ. ಸರಸ್ವತ್ಯಾಸ್ತತ್ವಂ ಕವಿ ಸಹೃದಯಾಖ್ಯೋ ವಿಜಯತೆ. ಒಬ್ಬ ವಿಮರ್ಶಕ ಹೇಳಿದ, ಸರಸ್ವತಿಗೆ ತತ್ವ ಎಲ್ಲಿದೆ ಅಂದರೆ ಕವಿ ಮತ್ತು ಸಹೃದಯ ಇಬ್ಬರಲ್ಲಿ ಕೂಡಿ ಸರಸ್ವತ್ಯ ಸ್ತನದ್ವಯಂ. ಸರಸ್ವತಿಗೆ 2 ಸ್ತನಗಳು, ಒಬ್ಬ ಕವಿ, ಒಬ್ಬ ವಿಮರ್ಶಕ. ವಿಮರ್ಶಕ ಅಂದರೆ ಕ್ರಿಟಿಸೈಸ್ ಮಾಡುವನಲ್ಲ, ಸಹೃದಯ, ಸಮಾನ ಹೃದಯ ಉಳ್ಳವನು ಅಂತ ಹೇಳಿದರು. ಇಂಥ ಭಾರತೀಯ ಸಂಸ್ಕೃತಿ ಇವತ್ತು ಅವನತಿಯಲ್ಲಿರುವ ಕಾಲದಲ್ಲಿ ಇದರಿಂದ ಏನಾದರೂ ಸ್ವಲ್ಪ ಪ್ರಯೋಜನ ನಮ್ಮ ಜನಕ್ಕಾಗೋದಾದರೆ ನಾನು ತುಂಬ ಧನ್ಯನಾಗಿದ್ದೇನೆ. ಈ ವಯಸ್ಸಲ್ಲಿ ನಾನು ಅಪೇಕ್ಷೆ ಪಡುವುದಿಷ್ಟೇ, ನನ್ನ ಕೃತಿಗಳನ್ನು ಜನ ಓದಬೇಕು, ಧನ್ಯತೆ ಆಗಬೇಕು. ಪ್ರಶಸ್ತಿಗಳು, ಅಯ್ಯೋ ನಿಮ್ಮ ಪ್ರಶಸ್ತಿ ನೀವೇ ಇಟ್ಕೊಳ್ಳಿ, ಕೊಡಬಾರ್ದವರಿಗೆಲ್ಲ ಕೊಟ್ಟ ಮೇಲೆ ಪ್ರಶಸ್ತಿ ಕೊಟ್ಟರೆ ಅದಕ್ಕೆ ಅರ್ಥ ಉಳಿಯೋದಿಲ್ಲ. ಇವತ್ತು
ದೇಶವನ್ನು ಹಾಳು ಮಾಡಿದವರಿಗೆಲ್ಲ ಭಾರತ ರತ್ನ ಕೊಟ್ಟ ಮೇಲೆ ಈಗ ನನಗೆ ಭಾರತ ರತ್ನ ಕೊಟ್ಟರೆ ತಗೊಂಡು ಮಾಡೋದೇನು ಈ ವಯಸ್ಸಲ್ಲಿ? ಯಾರು ಚೆನ್ನಾಗಿ ಬರೀತಾರೆ, ಯಾರು ಚೆನ್ನಾಗಿ ಓದ್ತಾರೆ, ಯಾರಿಂದ ದೇಶ ಮುಂದೆ ಬರ್ತದೆ ಅವರು ಕೊಡಿ ಎಂಬುದಾಗಿ ನನ್ನ ಕಳಕಳಿಯ ವಿಜ್ಞಾಪನೆ. ಇವತ್ತಿನ ಈ ಸಂದರ್ಭದಲ್ಲಿ ನನಗೆ ತುಂಬ ಆತ್ಮೀಯರಾಗಿರ್ತಕ್ಕ ಇಬ್ಬರು ಹತ್ತಿರದಲ್ಲಿದ್ದಾರೆ. ಒಬ್ಬರು ಹರೀಶ್ ಅವರು ನನ್ನಲ್ಲಿಷ್ಟು ಪ್ರೀತಿಯೋ ಭಕ್ತಿಯೋ ಅದರ ಆಳವನ್ನು ನಾನು ಹೇಳಲಾರೆ. ನಾನು ಗೋಕರ್ಣದಲ್ಲಿದ್ದೆ. ಅವರ ಸಂಸ್ಥೆಗೆ ನನ್ನನ್ನೇ ಕರೆಸಬೇಕು ಅತಿಥಿ ಅಂತ ಹೇಳಿ ವಿಮಾನವನ್ನು ಕಳಿಸಿ ಸ್ಪೆಷಲ್ ಚಾರ್ಟರ್ಡ್ ಪ್ಲೇನ್ 10 ಲಕ್ಷ ರೂಪಾಯಿ ಖರ್ಚು ಮಾಡಿ ಕರೆಸ್ಕೊಂಡ್ರು. ಇದು 10 ಲಕ್ಷ ಅಲ್ಲ, ಆ ಧೈರ್ಯ ಇವರೇ ಬೇಕು ಅನ್ನೋ ಹಠ ಹಿಡಿದ್ರು ನೋಡ್ರಿ. ನನಗೆ ಅವರು ವಾಗ್ದೇವಿ ವರಸಂಜಾತ ಬಿರುದು ಕೊಟ್ಟಿದ್ದಾರೆ, ಸನ್ಮಾನ ಮಾಡಿದ್ದಾರೆ, ನೂರಾರು ಸನ್ಮಾನಗಳು ಬಂದಿವೆ. ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿದ ಎಲ್ಲರಿಗೂ ನನ್ನ ಕೃತಜ್ಞತೆಗಳು. ಬಾಬು ಕೃಷ್ಣಮೂರ್ತಿಯವರು ಈಗ ತಾನೇ ಗುಣಮುಖರಾಗ್ತಿದ್ದಾರೆ. ಅವರು ಆಡಿದ ಮೆಚ್ಚುಗೆಯ ಮಾತುಗಳಿಗೆ, ವಿಮರ್ಶೆಗಳಿಗೆ ನಾನು ಕೃತಜ್ಞ. ನಮ್ಮ ಮಿತ್ರ ಸುಬ್ರಹ್ಮಣ್ಯ ಅವರಿಗೆ ಮತ್ತು ಈ ಬುಕ್ ಬ್ರಹ್ಮ ನಾನು ನಿರ್ಗುಣ ಬ್ರಹ್ಮ ಸಗುಣ ಬ್ರಹ್ಮ ಕೇಳಿದ್ದೆ, ಬುಕ್ ಬ್ರಹ್ಮ ಕೇಳಿರಲಿಲ್ಲ. ಬ್ರಹ್ಮ ಶಬ್ದಕ್ಕೆ ದೊಡ್ಡದು, ಬೃಹತ್ವಾತ್ ಬ್ರಹ್ಮಣತ್ವಾಚ, ನಿರಂತರ ಬೆಳೆಯುತ್ತಾ ಇರುವುದು ಅಂತ ಅರ್ಥ. ಇದು ಸಾಹಿತ್ಯಕ್ಕೆ ಮಾತ್ರ, ಕಲೆಗೆ ಮಾತ್ರ ಮೀಸಲಿಟ್ಕೊಂಡಿದ್ದಾರೆ. ಈ ಸಂಸ್ಥೆ ಒಳ್ಳೆಯ ರುಚಿಯನ್ನು ಹೊಂದಿದೆ ಎಂದು ನಾನು ಭಾವನೆ ಮಾಡಿದ್ದೇನೆ. ನನ್ನ ಪ್ರಥಮ ಪರಿಚಯ. ಅದರ ಮುಖ್ಯಸ್ಥರು ಅವರು ಇಂಗ್ಲೀಷ್ ಸಾಹಿತ್ಯ MA ಮಾಡಿದವರು ಅಂತ ಈ ಪರಿಚಯ ಮಾಡ್ಕೊಂಡು ಧಾರವಾಡದಲ್ಲಿ ನಾನು ನೋಡಿದ್ರಂತೆ NKR ಜೊತೆಯಲ್ಲಿ. ಅವರಿಗೆ, ಅವರ ಸಿಬ್ಬಂದಿಯವರಿಗೆ, ನಮ್ಮ ಮಿತ್ರ ಶ್ರೀಮಾನ್ ಹರಿಹರನ್ ಅವರಿಗೆ, ಇಲ್ಲಿ ಸೇರಿರುವ ಮಿತ್ರರಿಗೆ ಎಲ್ಲರಿಗೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಕೃಷ್ಣಾಯ. ತುಂಬ ಧನ್ಯವಾದಗಳು ಪ್ರೊಫೆಸರ್ KS ನಾರಾಯಣಾಚಾರ್ಯ ಅವರಿಗೆ. ನಮ್ಮ ಮಹಾಭಾರತ, ರಾಮಾಯಣ, ಈ ದರ್ಶನ ಸಾಹಿತ್ಯದಲ್ಲಿ ಬರುವ ಮಿತ್ತುಗಳನ್ನೆಲ್ಲ ಡಿಕೋಡ್ ಮಾಡಿ ಡಿನ್ಯೂಡ್ ಮಾಡಬೇಡಿ ಅಂಥೇಳಿ ಅವರು ಯಾವಾಗಲೂ ಹೇಳ್ತಾ ಇರ್ತಾರೆ ನಮ್ಮೆಲ್ಲ ಸಾಹಿತಿಗಳಿಗೆ. ಇವತ್ತು ಮತ್ತೊಮ್ಮೆ ಅವ್ರ ಮಾತುಗಳನ್ನು ಕೇಳಿದ್ವಿ. ಈ ಇಬ್ಬರು ಮಹನೀಯರನ್ನು ವಾಗ್ದೇವಿ ಹರೀಶ್ ಅವರು ಒಂದು ಮಾತಿನಲ್ಲಿ ಕೃತಜ್ಞತೆಗಳನ್ನು ಸಲ್ಲಿಸಬೇಕು ನಮ್ಮೆಲ್ಲರ ಪರವಾಗಿ ಅಂತ ಕೇಳ್ತೀವಿ. ಹೂವಿನ ಜೊತೆಗೆ ನಾರಿನ ರೀತಿಯಲ್ಲಿ ಸುಬ್ರಹ್ಮಣ್ಯ ಅವರು ಇಬ್ಬರು ಮಹಾನುಭಾವರ ಜೊತೆ ನಮ್ಮನ್ನು ಸೇರಿಸಿದ್ದಾರೆ. ಬಾಬು ಕೃಷ್ಣಮೂರ್ತಿಯವರು ಅನ್ಸಂಗ್ ಹೀರೋಸ್ ಆಫ್ ಇಂಡಿಯನ್ ಫ್ರೀಡಮ್ ಸ್ಟ್ರಗಲ್, ಅದರದ್ದು ಎಲ್ಲಿ ಎಷ್ಟು ಸಾವಿರಾರು ನಮ್ಮ ಸ್ವಾತಂತ್ರ್ಯ ಯೋಧರನ್ನು, ದೇಶಭಕ್ತರನ್ನು ಹೆಕ್ಕಿ ತೆಗೆದು ಪರಿಚಯ ಮಾಡಿಕೊಡ್ತಾ ಪ್ರತಿ ವಾರ ಅವರ ಲೇಖನಗಳು ಬರ್ತಾ ಇರುತ್ತೆ. ಅದರ ಆಳ ಅಧ್ಯಯನ ವಿಪರೀತ. ಅದೇ ರೀತಿ ನಮ್ಮ KS ನಾರಾಯಣಾಚಾರ್ಯರು ಒಂದು ಮರಕ್ಕೆ ಬೇರು 360 ಡಿಗ್ರಿಯಿಂದಲೂ ಹಮ್ಮಿರಬೇಕು. ಒಂದು ಕಡೆಯಿಂದ ನೀರನ್ನು, ಇನ್ನೊಂದು ಕಡೆಯಿಂದ ಗೊಬ್ಬರವನ್ನು, ಮತ್ತೊಂದು ಕಡೆಯಿಂದ ಬೇರೆ ಬೇರೆ ಸಾರಗಳನ್ನು ಹೀರಿ ಮೇರು ಎತ್ತರಕ್ಕೆ ಹೋಗಿದರೆ ಸೂರ್ಯನ ಶಾಖದ ಆಸ್ವಾದನೆಯನ್ನು ಹೀರಿ ಫಲವತ್ತಾದ ಹಣ್ಣು ಕೊಡುವಂತೆ ನಮ್ಮ ನಾರಾಯಣಾಚಾರ್ಯರು, ಅವರು ರಾಮಾಯಣಾಚಾರ್ಯರೇ ಹೌದು. ನಮ್ಮ ಉತ್ಪ್ರೇಕ್ಷೆ ನುಡಿಯಲ್ಲ, ವ್ಯಾಸರೇ ಮರುಜನ್ಮ ತಾಳಿದ್ರೆ, ವಾಲ್ಮೀಕಿಯೇ ಮರುಜನ್ಮ ತಾಳಿದ್ರೆ ಈ ರೀತಿ ಇರಬಹುದು. ಜೊತೆಗೆ ಇವರ ಸಮಕಾಲೀನರಾಗಿರೋದೇ ನಮ್ಮ ಹೆಮ್ಮೆ ಅಂತ ನನಗಂತೂ ನನ್ನ ಮಾತು ಅದು. ಹಾಗಾಗಿ ಇವರ ಆಳವಾದಂತಹ ಅಧ್ಯಯನ ಮತ್ತು ವಿಸ್ತಾರವಾದ ಅಧ್ಯಯನ ಏನಕ್ಕೆ ಅಂತಂದರೆ ಅಷ್ಟು ಇನ್ ಡೆಪ್ತ್ ಸ್ಟಡಿ ಆಫ್ ವರ್ಲ್ಡ್ ಹಿಸ್ಟ್ರಿ, ಇಂಡಿಯನ್ ಹಿಸ್ಟರಿ, ನಮ್ಮ ವೇದಗಳು, ಉಪನಿಷತ್ತು. ನಾನು 10 ದಿವಸದ ಹಿಂದೆ ನಮ್ಮ ಮಹನೀಯರಿಗೆ ಫೋನ್ ಮಾಡಿದ್ದೆ. ಏನಕ್ಕೆ ಅಂತಂದರೆ ಲಾಕ್ಡೌನ್ ಸಮಯದಲ್ಲಿ 2 ತಿಂಗಳ ಅವಧಿಯಲ್ಲಿ ನನಗೆ ಇವರ ಸಂಪೂರ್ಣ ಭಗವದ್ಗೀತೆ, ಅದರ 22 ಪ್ರವಚನ ಮಾಲೆ ಮತ್ತು ವಿಷ್ಣು ಸಹಸ್ರನಾಮ ಪ್ರವಚನ ಮಾಲೆಯನ್ನು ಸಂಪೂರ್ಣವಾಗಿ 2-3 ಬಾರಿ ರಿಪೀಟೆಡಾಗಿ ಕೇಳಿಕೊಂಡೆ. ಅದು ಕೇಳಿದಾಗಿಂದ ಇವ್ರಿಗೊಮ್ಮೆ ಫೋನ್ ಮಾಡಿ ಧನ್ಯವಾದ ಅರ್ಪಣೆ ಮಾಡಬೇಕು, ಅದ್ಭುತವಾಗಿದೆ ಅಂತ ಹೇಳೋದಕ್ಕೆ ಅಂತ ನಾನು ಫೋನ್ ಮಾಡಿದಾಗ ಈ ಥರ ಪುಸ್ತಕ ಬಿಡುಗಡೆ ಇದೆ ಬನ್ನಿ ಅಂತಂದರು. ಅದರಲ್ಲಿ ಒಂದೊಂದು ಶ್ಲೋಕಕ್ಕೂ ಕೂಡ ಇವರು ಇತಿಹಾಸದಿಂದ ಉದಾಹರಣೆ ತಗೊಂಡು, ಬೇರೆ ಬೇರೆ ಸಾಹಿತ್ಯಗಳಿಂದ ಉದಾಹರಣೆ ತೆಗೆದುಕೊಂಡು ಇಷ್ಟು ಅದ್ಭುತವಾಗಿ ಅದನ್ನು ಉಡಬಡಿಸೋವಂಥದ್ದು ಇದೆಯಲ್ಲ, ಅದು ನಮ್ಮೆಲ್ಲ ಓದುಗರ ಒಂದು ಸೌಭಾಗ್ಯ. ಜೊತೆಗೆ ಇವರಿಗೆ ಸುಬ್ರಹ್ಮಣ್ಯ ಅಂಥವರು ಸೂರ್ಯನ ರಶ್ಮಿ ಇದ್ದ ಹಾಗೆ ಅದನ್ನು ಇಡೀ ಪ್ರಪಂಚಕ್ಕೆ ಅದನ್ನು ಬೆಳಗಿ ತೋರಿಸ್ತಾ ಇದ್ದಾರೆ. ಸುಬ್ರಹ್ಮಣ್ಯ ಅವ್ರ ಕೆಲಸ ಕೂಡ ಸಾಮಾನ್ಯ ಅಲ್ಲ.
ಹಾಗಾಗಿ ಈ ಒಬ್ಬರು ಸೂರ್ಯ ಒಬ್ಬರು ಚಂದ್ರ ರೀತಿ ಇರೋವಂಥವ್ರನ್ನ ಇಡೀ ಲೋಕಕ್ಕೆ ಪರಿಚಯ ಮಾಡಿಕೊಡ್ತಾರಂಥ ಬಾಬು ಕೃಷ್ಣಮೂರ್ತಿಯವ್ರಿಗೂ ಮತ್ತು ಬುಕ್ ಬ್ರಹ್ಮ ಅವ್ರಿಗೂ ಎಲ್ರಿಗೂ ಧನ್ಯವಾದ ಹೇಳುತ್ತಾ, ನಾನು ಆ ಕಡೆ ಇರ್ಲಿಕ್ಕೆ ಬಂದವನು, ಈ ಕಡೆ ಇರ್ಲಿಕ್ಕೆ ಬಂದವನಲ್ಲ, ಇದು ಭಗವಂತ ಭಕ್ತಿನ ಕೊಡುವಂತಹ ಆಶೀರ್ವಾದ. ಸೊ ಹಾಗಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ, ಈ ಪುಸ್ತಕ ಇಡೀ ನಾಡು ನುಡಿಗೆಲ್ಲ ಇಡೀ ನಾಡಿನ ಮೂಲೆ ಮೂಲೆಗೂ ಮುಟ್ಲಿ. ಏನಕ್ಕೆ ಅಂತಂದರೆ ರಾಷ್ಟ್ರೀಯತೆ ಇವತ್ತು ಆಗಬೇಕಾಗಿರುವಂಥ ಕೆಲಸ. ಸೊ ಈ ಕೆಲಸದಲ್ಲಿ ಯಾವತ್ತೂ ನಾವು ತನು ಮನ ಧನಪೂರ್ವಕವಾಗಿ ನಿಮ್ಮ ಜೊತೆ ಇದ್ದೇವೆ ಅಂತ ಹೇಳ್ತಾ ನನ್ನ ಎರಡು ಮಾತು ಮುಗಿಸ್ತೇನೆ. ಧನ್ಯವಾದಗಳು.